ನಮಸ್ಕಾರ. ಪ್ರತಿದಿನ ಒಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್. ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ಗೋವಿನ ಹಿಂದೆ ನಡೀತಿರುವಂತಹ ರಾಜಕೀಯದ ಬಗ್ಗೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಗೋ ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆ ಮಹಾರಾಷ್ಟ್ರದಲ್ಲಿರುವಂಥ ಕಾನೂನು ಕರ್ನಾಟಕಕ್ಕೆ ಬಂದುಬಿಟ್ರೆ ಏನೇನೋ ಅವಾಂತರಗಳಾಗ್ಬೋದು. ಹೀಗಾಗಿ ಏನು ಅಂದರೆ ಈಗಾಗಲೇ ಪ್ರಗತಿಪರರು ಮತ್ತು ಗೋಮಾಂಸ ಆಹಾರವನ್ನು ಸ್ವೀಕರಿಸುವಂಥವ್ರು ಯಾರ್ಯಾರಿದ್ದಾರೆ, ಅದರ ಪರವಾಗಿರುವಂಥವ್ರು ಯಾರ್ಯಾರಿದ್ದಾರೆ, ಅವರು ಇವತ್ತು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು. ಅದೊಂದು ರೀತಿಯಲ್ಲಿ ವಿನೂತನವಾದಂಥ ಒಂದು ಪ್ರತಿಭಟನೆ. ಅಂದರೆ ಗೋಮಾಂಸವನ್ನು ಭಕ್ಷಿಸುವುದರ ಮುಖಾಂತರ ಇದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಸ್ವತಃ ಗಿರೀಶ್ ಕಾರ್ನಾಡ್ ಬಂದಿದ್ದರು. ಗಿರೀಶ್ ಕಾರ್ನಾಡ್ ಅದನ್ನು ಸೇವಿಸಿದ್ರು ಬಿಟ್ಟರು ಗೊತ್ತಾಗಲಿಲ್ಲ. ಮರುಳಸಿದ್ದಪ್ಪನವರು ಇದ್ದರು. ಮರುಳಸಿದ್ದಪ್ಪನವರು ಕೂಡ ಸೇವಿಸಿದ್ರು ಬಿಟ್ಟರು ಗೊತ್ತಾಗಲಿಲ್ಲ. ಮರುಳಸಿದ್ದಪ್ಪನವರು ಕೂಡ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಬೇರೆ ಬೇರೆ ಗಣ್ಯ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ನಾನು ಚರ್ಚೆ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ, ಅದು ಗೋ ರಾಜಕೀಯ. ಬರೀ ಗೋ ರಾಜಕೀಯದ ಬಗ್ಗೆ ಮಾತಾಡೋಣ. ಮತ್ತೆ ಶುರುವಾಗಿದೆ ಗೋಹತ್ಯೆ ವಿವಾದ. ಗೋಹತ್ಯೆ ವಿವಾದ ಎಷ್ಟು ಮಟ್ಟಿಗೆ ಶುರುವಾಗಿದೆ ಅಂತಂದರೆ ಮಹಾರಾಷ್ಟ್ರದಲ್ಲಿ, ಪಕ್ಕದ ಮಹಾರಾಷ್ಟ್ರದಲ್ಲಿ ಏನು ಶುರುವಾಯಿತು, ಅದಾದ ನಂತರ ಅದು ಇಲ್ಲಿಗೂ ಕೂಡ ವ್ಯಾಪಿಸಬಹುದು ಅನ್ನುವಂಥ ಆತಂಕ ಇವರನ್ನ ಕಾಡಿರಬಹುದು. ಹೀಗಾಗಿಯೇ ಪುನಃ ಗೋಹತ್ಯೆಯ ವಿವಾದ ಶುರುವಾಗಿದೆ. ಮಹಾರಾಷ್ಟ್ರದಲ್ಲಿ ಏನು ಗೋಹತ್ಯೆಗೆ ಸಂಪೂರ್ಣ ನಿಷೇಧ ಅನ್ನುವಂಥದ್ದಾಗಿದೆ. ಅಂಥ ನಿಷೇಧ ಯಾವುದೇ ಕಾರಣಕ್ಕೂ ಬರಬಾರದು ಕರ್ನಾಟಕಕ್ಕೆ. ಜೊತೆಗೇನು ಅಂತಂದರೆ ಮಹಾರಾಷ್ಟ್ರದವರು ಕೂಡ ಗೋಹತ್ಯೆಯನ್ನು ನಿಷೇಧ ಮಾಡಬಾರದು ಅನ್ನುವಂಥದ್ದು. ಅಂದರೆ ಅಲ್ಲಿನ ಈ ಗೋಮಾಂಸ ಎಲ್ರಿಗೂ ಕೂಡ ಸೇರಬೇಕು, ತಿನ್ನುವಂಥವ್ರ ಕೈ ಸೇರಬೇಕು ಅನ್ನುವಂಥ ಉದ್ದೇಶವೋ, ಅಥವಾ ಇಡೀ ದೇಶದಲ್ಲಿ ಈ ಗೋಮಾಂಸವನ್ನು ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಈ ರೀತಿಯ ಒಂದು ನಿಷೇಧ ಮಾಡಿಬಿಟ್ರೆ ಗತಿ ಏನು ಅನ್ನುವಂಥದ್ದು. ನೋಡಿ, 2004-05 ಅವಧಿ ಹಾಗೂ 2011-12 ಅವಧಿಯ ನಡುವೆ ಗೋಮಾಂಸ ಸೇವಿಸುವ ಸಂಖ್ಯೆ ನಗರ ಪ್ರದೇಶದಲ್ಲಿ 14% ಜಾಸ್ತಿಯಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ 35% ಹೆಚ್ಚಳ ಆಗಿದೆ ಅನ್ನುವಂಥದ್ದು. ಇನ್ನು 2012 ಪ್ರಕಾರ ಹೇಳಲೇಬೇಕು ನಾನು, ಭಾರತ 3,643 ಮಿಲಿಯನ್ ಮೆಟ್ರಿಕ್ ಟನ್ ಗೋಮಾಂಸವನ್ನು ಉತ್ಪಾದನೆ ಮಾಡ್ತಾ ಇದೆ. 1,963 ಮಿಲಿಯನ್ ಮೆಟ್ರಿಕ್ ಟನ್ ಭಾರತದ ಒಳಗಡೆಗೆ ಬಳಕೆಯಾಗುತ್ತೆ. 1,680 ಮಿಲಿಯನ್ ಮೆಟ್ರಿಕ್ ಟನ್ ವಿವಿಧ ರಾಷ್ಟ್ರಕ್ಕೆ ರಫ್ತಾಗ್ತಾ ಇದೆ ಅನ್ನುವಂಥದ್ದು. ಗೋಮಾಂಸ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ 5ನೇ ಸ್ಥಾನ ಭಾರತಕ್ಕೆ, ರಫ್ತು ಮಾಡೋದರಲ್ಲಿ ಜಗತ್ತಿನಲ್ಲಿ ನಂಬರ್ 1 ಸ್ಥಾನ ಭಾರತಕ್ಕೆ. ಮೊನ್ನೆ ಪ್ರಧಾನಮಂತ್ರಿಗಳು ಮಾತಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಇದರ ಸೂಚನೆಯನ್ನು ಕೂಡ ಕೊಟ್ಟರು. ಮುಂದೆ ಈ ಗೋಹತ್ಯೆಯನ್ನು ಸಂಪೂರ್ಣ ನಿಷೇಧ ಮಾಡ್ತೀವಿ ಎನ್ನುವಂಥ ಸೂಚನೆ, ಅದು ದೇಶಾದ್ಯಂತ ಜಾರಿಗೆ ಬರುತ್ತೆ ಅನ್ನುವಂಥ ಸೂಚನೆಯನ್ನು ಕೂಡ ಪ್ರಧಾನಮಂತ್ರಿಗಳು ಕೊಟ್ಟಿರುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶೀಯ ಬಳಕೆಯಲ್ಲಿ ಭಾರತಕ್ಕೆ 7ನೇ ಸ್ಥಾನ. ಭಾರತದ ಮಾಂಸ ಮಾರುಕಟ್ಟೆಯ ಪ್ರಸಕ್ತ ವಹಿವಾಟು 1 ಲಕ್ಷ ಕೋಟಿ. ಅಂದರೆ ಎಲ್ಲವೂ ಸೇರಿಕೊಂಡು, ಕೋಳಿ ಕುರಿ ಎಲ್ಲವೂ ಸೇರಿಕೊಂಡು ಅದರಲ್ಲಿ 13% ವಹಿವಾಟು ಗೋಮಾಂಸದ್ದು. ದೇಶದ ಬಹುಭಾಗದಲ್ಲಿ ದಲಿತ ಸಮುದಾಯದವರು ಗೋಮಾಂಸವನ್ನು ಸೇವನೆ ಮಾಡ್ತಾರೆ. ಮಲಯಾಳಿಗಳು ಕೂಡ ಗೋಮಾಂಸವನ್ನು ಸೇವನೆ ಮಾಡ್ತಾರೆ. ಕೋಲ್ಕತ್ತಾದಲ್ಲಿಯೂ ಕೂಡ ಗೋಮಾಂಸ ಸೇವಿಸುವ ಸಂಖ್ಯೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಈಶಾನ್ಯ ಭಾರತದಲ್ಲಿ ಗೋಮಾಂಸಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಇನ್ನು ಬೆಂಗಳೂರಿನಲ್ಲಿ ಗೋಮಾಂಸ ಸೇವಿಸಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಆದರೆ ಒಂದು ಸಂಗತಿಯನ್ನು ಗಮನಿಸಬೇಕು ನಾವು. ಪ್ರಾಚೀನ ಭಾರತದಲ್ಲಿ ಗೋವಿಗೆ ದೇವರ ಸ್ಥಾನಮಾನ ಇದೆ. ಧಾರ್ಮಿಕ ಕಾರ್ಯಗಳಿಗೆ ಪಂಚಗವ್ಯ ಬಳಕೆ ಆಗುತ್ತೆ. ಹಾಲು, ಮೊಸರು, ತುಪ್ಪ, ಗಂಜಲ, ಸಗಣಿ ಎಲ್ಲದೂ ಕೂಡ. ಗೋವು ಹಾಗೂ ಎತ್ತುಗಳು ಧರ್ಮದ ಪ್ರತೀಕ ಅಂತ ನಾವು ಭಾವಿಸ್ತೀವಿ. ಹಿಂದೂ ಮತ್ತು ಬೌದ್ಧ ಧರ್ಮಗಳು ಗೋವುಗಳನ್ನು ವಿಶೇಷ ಸ್ಥಾನಮಾನದಲ್ಲಿ ನೋಡ್ತಾರೆ. ಆಶ್ಚರ್ಯ ಆಗ್ಬೋದು ನಿಮಗೆ. ಚೋಳರ ದೊರೆ ಮಾನುನಿಧಿ ಚೋಳನ್ ಗೋವಿಗೋಸ್ಕರ ತನ್ನ ಮಗನನ್ನೇ ಹತ್ಯೆ ಮಾಡಿದ್ದ. ಚೋಳನ್ ಪುತ್ರ ವಿಧಿವಿಧಾಂಗನ್ ರಥದಲ್ಲಿ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಕರು ಒಂದು ಅಡ್ಡ ಬರುತ್ತೆ, ಅದು ಸಿಕ್ಕಿ ಸಾವನ್ನಪ್ಪುತ್ತೆ. ಇದು ಗೊತ್ತಾಗ್ತಿದ್ದ ಹಾಗೇ ಕರು ಸತ್ತ ಮಾದರಿಯಲ್ಲೇ ತನ್ನ ಮಗನನ್ನು ಬಲಿ ಕೊಟ್ಟ ಅನ್ನುವಂಥ ಪ್ರತೀತಿ ಇದೆ ಚೋಳರ ದೊರೆ ಮನುನಿಧಿ ಚೋಳನ್. ಇನ್ನು ಶ್ರೀಕೃಷ್ಣ ಗೋಪಾಲಕನಾಗಿ ಜಗತ್ತಿಗೆ ಮಾದರಿಯಾಗಿದ್ದ ಅನ್ನುವಂಥದ್ದು ಕೂಡ ಗೊತ್ತಿರುವಂಥ ಸಂಗತಿ. ಜನರ ಆಹಾರದ ಹಕ್ಕನ್ನು ಕಸಿಬಾರದು ಸರ್ಕಾರ ಅನ್ನುವಂಥ ಧೋರಣೆ. ಗೋಮಾಂಸ ಸೇವನೆಯಿಂದ ಸಂಸ್ಕೃತಿಗೆ ಧಕ್ಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಸೂಕ್ಷ್ಮ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇರೋದು ಯಾಕೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳುವಂಥ ಪ್ರಶ್ನೆ. ಇವತ್ತು ಬೆಂಗಳೂರಿನಲ್ಲಿ ಗೋಮಾಂಸ ಸೇವಿಸಿ ಪ್ರತಿಭಟನೆ ಮಾಡಿರುವಂಥದ್ದು. ಆ ಪ್ರತಿಭಟನೆಗೆ ಚಾಲನೆ ಕೊಟ್ಟಿದ್ದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಗಿರೀಶ್ ಕಾರ್ನಾಡ್. ನಮ್ಮ ಪ್ರತಿನಿಧಿಯ ಜೊತೆಗೆ ಮಾತಾಡಿದ್ದೇನು ನೋಡ ಬನ್ನಿ.
ಈಗ ನಮ್ಮೊಂದಿಗಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಗಿರೀಶ್ ಕಾರ್ನಾಡ್ ಅವರು. ಸರ್, ಇವತ್ತು ಆಹಾರ ಸಂಸ್ಕೃತಿಯ ವಿಚಾರ ಸಂಕಿರಣದಲ್ಲಿ ತಾವು ಪಾಲ್ಗೊಂಡ್ರಿ. ಇಲ್ಲಿ ಮಾತಾಡ್ತಾ ಇನ್ನೊಬ್ಬರ ಆಹಾರ ಸಂಸ್ಕೃತಿಯ ಮೇಲೆ ನಾವು ದಬ್ಬಾಳಿಕೆ ಮಾಡೋದು ಸಲ್ಲದು ಅನ್ನುವಂಥ ಮಾತನ್ನು ತಾವು ಹೇಳಿದ್ರಿ. ಆದರೆ ಇಲ್ಲಿ ಆ ದನದ ಮಾಂಸದ ಉಪಹಾರ ಸೇವನೆಗೆ ತಾವು ನಿರಾಕರಿಸಿದ್ರಿ. ಯಾಕೆಂತಂದ್ರೆ ನಾನು ಆ ದನದ ಆಹಾರ ಸೇವನೆ ಮಾಡಿದರೆ ಜನ ಏನಂತಾರೆ ಗೊತ್ತದನು, ಅವ ದನದ ಮಾಂಸ ತಿಂತಾನೆ ಅದಕ್ಕಾಗಿ ಇದನ್ನು ಸಪೋರ್ಟ್ ಮಾಡ್ತಾನೆ ಅಂತ. ನಮ್ಮಲ್ಲಿ ಇದು ಯಾವಾಗಲೂ ಆರ್ಗ್ಯುಮೆಂಟ್ ಇರೋದೆ, ಅವ ದನದ ಮಾಂಸ ಅವ ಪೋರ್ಕ್ ತಿಂತಾನೆ ಅಂತ ಅದನ್ನು ಸಪೋರ್ಟ್ ಮಾಡ್ತಾನೆ, ಅವನ ದನದ ಮಾಂಸ ತಿಂತಾನೆ ಅಂತ ಸಪೋರ್ಟ್ ಮಾಡ್ತಾನೆ. ಇವೆಲ್ಲ ಅದಕ್ಕೆ ನಾನು ತಿನ್ನಲಿಲ್ಲ. ಯಾಕಂತಂದ್ರೆ ನಾನು ಏನು ಮಾಡ್ತೀನಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮುಖ್ಯ ವಿಷಯ ಅಂತಂದರೆ ಬೀಫ್ ಬ್ಯಾನ್ ಮಾಡೋದು ತಪ್ಪು. ನಾನು ಬೀಫ್ ತಿಂತೇನೋ ಇಲ್ಲೋ ಅದಕ್ಕೂ ಇದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಇದು ನಾನು ಬೇಕಾದ್ ಮಾಡ್ಕೋಬಹುದು. ಆದರೆ ಇದು ಒಂಥರ ಪುರಾಣ ಹೇಳೋಕ್ಕೆ ಬದನೆಕಾಯಿ ತಿನ್ನೋಕ್ಕೆ ಅನ್ನೋ ಥರ ಆಗುತ್ತಲ್ಲ ಸರ್. ಪುರಾಣ ಹೇಳೋಕ್ಕೆ ನಾನು ಬೇರೆಯವ್ರಿಗೂ ಉಪದೇಶ ಮಾಡ್ತೀನಿ, ನೀವು ತಿನ್ಬಹುದು, ಆದರೆ ನಾನು ತಿನ್ನಲ್ಲ, ತಾವೇ ತಿಂದು ಮಾದರಿ ಆಗ್ಬೋದಾಗಿತ್ತು. ದಟ್ ಈಸ್ ಡೆಮೋಕ್ರಸಿ. ದಟ್ ಈಸ್ ವಾಟ್ ಡೆಮೋಕ್ರಸಿ. ನಾ ತಿನ್ನಲ್ಲ, ನೀ ತಿನ್ನು ಅದಕ್ಕೆ ಏನಂತೆ. ಅದ್ರೊಳಗೆ ನಾಚೋದೇನಿದೆ ಅದರೊಳಗೆ? ನನಗೆ ಬದನೆಕಾಯಿ ಬೇಡ ಅಂತಂದ್ರೆ ಬೇಡ, ನೀ ತಿನ್ನು. ನಾ ಬದನೆಕಾಯಿ ತಿನ್ನಲ್ಲ ಅಂತ ಅವರಿಗೆ ಬದನೆಕಾಯಿ ಬ್ಯಾನ್ ಮಾಡುವಂತಂದ್ರೆ ಅವ್ರನ್ನ ಹಾಸ್ಯಾಸ್ಪದ ಆಯ್ತದ. ಈಗ ವಿವಾದ ಎದ್ದಿರುವಂಥದ್ದು ಮಹಾರಾಷ್ಟ್ರದಲ್ಲಿ ದನದ ಮಾಂಸವನ್ನು ಅಥವಾ ಗೋಹತ್ಯೆಯನ್ನು ನಿಷೇಧ ಮಾಡೋದಕ್ಕೆ ಹೊರಟಿದ್ದಾರೆ. ಕರ್ನಾಟಕದಲ್ಲಿ ಇದ್ದಂಥ ಕಾನೂನು ವಾಪಸ್ ತಗೊಂಡಾಗಿದೆ. ಈಗ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬಹಿರಂಗವಾಗಿ ಈಗ ದನದ ಮಾಂಸ ತಿನ್ನೋದ್ರ ಮೂಲಕ ನಾವು ಕಾನೂನು ಉಲ್ಲಂಘಿಸ್ತೀವಿ. ಎಲ್ಲ ಒಂದು ಕಡೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತ ಅನಿಸ್ತಾ ಇದೆಯಲ್ಲ. ಡೇಂಜರ್ ಇದ್ದಾಗಲೇ ನಾವು ಪ್ರತಿಭಟಿಸಬೇಕು. ಇವತ್ತು ಮಹಾರಾಷ್ಟ್ರದಲ್ಲಾದರೆ ನಾಳೆ ಕರ್ನಾಟಕದಲ್ಲಿ ಆಗೋದು ಸಾಧ್ಯ ಇದೆ. ನಾವು ಏನೂ ಆಗೋದಿಲ್ಲ ಅಂತ ಕೈ ಕಟ್ಟಿ ಕುಡ್ರೋದು ಅದು ಬಹಳ ತಪ್ಪಾಗ್ತದೆ. ನಾವು ಯಾವಾಗ ನಾವು ಡೇಂಜರ್ ಕಾಣ್ತೇವೋ, ಒಂದು ಅಪಾಯ ಕಾಣ್ತೇವೋ, ಆವಾಗಲೇ ಪ್ರತಿಭಟನೆ ಮಾಡಬೇಕು. ಇದನ್ನು ನಾವು ವಿರೋಧಿಸ್ತೇವೆ ಅಂತ ಮೊದಲೇ ಸ್ಪಷ್ಟವಾಗಿ ಹೇಳಬೇಕು. ಒಟ್ಟಾರೆಯಾಗಿ ಕಾಯ್ದೆ ಅನ್ನೋದು ಜನರ ರಕ್ಷಣೆಗಾಗಿರಬೇಕು, ಆಹಾರ ಸಂಸ್ಕೃತಿಯ ಮೇಲೆ ದಬ್ಬಾಳಿಕೆ ಆಗಬಾರದು ಅನ್ನೋದು ಗಿರೀಶ್ ಕಾರ್ನಾಡ್ ಅವರ ಅಭಿಮತ. ವಿಡಿಯೋ ಜರ್ನಲಿಸ್ಟ್ CN ಮಹೇಶ್ ಜೊತೆ BA ಅರುಣ್, ಸಮಯ ನ್ಯೂಸ್, ಬೆಂಗಳೂರು. ಸೊ ಇದ್ರ ಬಗ್ಗೆ ಗಣ್ಯ ಅತಿಥಿಗಳಿದ್ದಾರೆ, ಅವ್ರ ಜೊತೆ ನಾನು ಚರ್ಚೆಯನ್ನು ಆರಂಭ ಮಾಡ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಚರ್ಚೆಯನ್ನು ಆರಂಭ ಮಾಡೋಣ. ಬರೀ ಇದ್ರ ಬಗ್ಗೆ ಮಾತಾಡೋಣ. ಚೀನಾ ರಾಮು ನಮ್ಮ ಜೊತೆಗಿದ್ದಾರೆ, ದಲಿತ ಮುಖಂಡರು. ರಾಮು ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಶ್ರೀನಿವಾಸ್ ನಮ್ಮ ಜೊತೆಗಿದ್ದಾರೆ, ಫಟಾಫಟ್ ಶ್ರೀನಿವಾಸ್, ಹಿಂದೂಪರ ಹೋರಾಟಗಾರರು. ಶ್ರೀನಿವಾಸ್ ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೈಯದ್ ಶಫೀವುಲ್ಲಾ ಸಾಹೇಬ್, ಮುಸ್ಲಿಂ ಮುಖಂಡರು. ಶಫೀವುಲ್ಲಾ ಸಾಹೇಬ್ರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. TJ ಅಬ್ರಾಮ್, ನಿಮಗೆಲ್ಲ ಪರಿಚಿತರು, ಸಾಮಾಜಿಕ ಹೋರಾಟಗಾರರು. ಅಬ್ರಾಮ್ ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆಯೋಜಕರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ ಸ್ವಲ್ಪ ಹೊತ್ತಿಗೆ. ಡಾಕ್ಟರ್ ಮರಳುಸಿದ್ದಪ್ಪ ಸಾಹಿತಿಗಳು ನೇರ ಸಂಪರ್ಕದಲ್ಲಿರ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಪ್ರಮೋದ್ ಮುತಾಲಿಕ್ ಮತ್ತು ಚಕ್ರವರ್ತಿ ಸೂಲಿಬೆಲೆ ಇವರಿಬ್ಬರೂ ಕೂಡ ದೂರವಾಣಿ ಮುಖಾಂತರ ನಮ್ಮ ಸಂಪರ್ಕಕ್ಕೆ ಬರ್ತಾರೆ. ನಾನು ಇವರೆಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಬನ್ನಿ, ಆರಂಭ ಮಾಡ್ತಾ ಇದ್ದೀನಿ ಚೀನಾ ರಾಮು ಅವರ ಮುಖಾಂತರ. ಚೀನಾ ರಾಮು ಅವರೇ, ಇವತ್ತು ನಿಮ್ಮನ್ನು ಕೂಡ ಅರೆಸ್ಟ್ ಮಾಡಿದ್ರು ಪೊಲೀಸರು. ಇವತ್ತು ನಡೆದಂಥ ಒಂದು ಪ್ರತಿಭಟನೆ, ಅದರಲ್ಲಿ ಗೋಮಾಂಸವನ್ನು ತಿಂದು ಪ್ರತಿಭಟನೆ ಮಾಡಿದ್ದು. ನಾಳೆ ಮಹಾರಾಷ್ಟ್ರದಲ್ಲಾಗಿರುವಂಥದ್ದು ಇಲ್ಲಿಗೂ ಬರಬಾರದು ಅನ್ನುವಂಥ ದೂರಾಲೋಚನೆಯಿಂದ ಮಾಡಿರುವಂಥದ್ದು. ಏನಂತೀರಿ ಇದಕ್ಕೆ? ಇದು ಮುಖವಾಡ ಧರಿಸಿರ್ತಕ್ಕಂಥ ಕೆಲವು ಮುಖಂಡರುಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಗಿರೀಶ್ ಕಾರ್ನಾಡ್ ಅಂತವರು, ಇಂಥ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಅಂತೇಳಿ. ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಇದೆ. ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕಾದ್ರೆ ಏಪ್ರಿಲ್ 14ರಿಂದ ಪ್ರಾರಂಭ ಆಗುತ್ತೆ ಅಂಬೇಡ್ಕರ್ ಜಯಂತಿ. ಇವರು 9ನೇ ತಾರೀಕೆ ಮಾಡಿ ಹೊಸ ಸೃಷ್ಟಿಯನ್ನು ಮಾಡ್ತಕ್ಕಂಥದ್ದು ವಿಚಾರದಲ್ಲಿ ಅಂಬೇಡ್ಕರ್ನ ಜಯಂತಿಗೆ ಅವಮಾನ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಅಂಬೇಡ್ಕರ್ ಅವ್ರನ್ನ ಎಲ್ಲೋ ಒಂದು ಕಡೆ ಗೋಮಾಂಸದ ಪ್ರಿಯರು ಅಥವಾ ಪರಿಶಿಷ್ಟ ಜಾತಿ ಸಮುದಾಯ ದಲಿತರೆಲ್ಲರೂ ಗೋಮಾಂಸ ತಿಂತಾರೆ ಅಂತಕ್ಕಂಥ ಭಾವನೆಯನ್ನು ಉದ್ಭವ ಮಾಡ್ಬೇಕಂತೇಳಿ ಕೆಲವು ಎಲ್ಲೋ ಸೌಕಲ್ ನಾಣ್ಯಗಳು ಇವತ್ತು ಪ್ರಚಾರಕ್ಕಾಗಿ ಏನೋ ಒಂದು ಮಾಡ್ತಕ್ಕಂಥ ಗಿಮಿಕ್ ಇದು. ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅಂಬೇಡ್ಕರ್ ಜಯಂತಿ ಮಾಡಬೇಕಾದ್ರೆ ಏಪ್ರಿಲ್ 14 ಅಂಬೇಡ್ಕರ್ ಹುಡ್ತಾರೆ. ಡಿಸೆಂಬರ್ 6ನೇ ತಾರೀಕು ಅವರು ಮರಣ ಹೊಂದ್ತಾರೆ. ಆ ಮಧ್ಯದಲ್ಲಿ ಅವರು ಅಂಬೇಡ್ಕರ್ ಜಯಂತಿ ಮಾಡ್ಬೋದು, ಡಿಸೆಂಬರ್ 5ವರೆಗೂ ಮಾಡ್ಬೋದು. ಆ ಡಿಸೆಂಬರ್ 6ರಿಂದ ಏಪ್ರಿಲ್ 13ನೇ ತಾರೀಕುವರೆಗೂ ಅವರ ಸ್ಮರಣೆಯನ್ನು ಮಾಡ್ಬೋದು. ಇವನ್ನ ಅಂಬೇಡ್ಕರ್ ಜಯಂತಿನ ಅಡ್ವಾನ್ಸ್ ಆಗಿ ಮಾಡಕ್ ಬರೋದಿಲ್ಲ. ಸೊ ಇದು ಹಾಗಾದ್ರೆ ಇದು ನಿಮ್ಮ ಪ್ರಕಾರ ಹಾಗಾದ್ರೆ ಇದು ಗಿಮಿಕ್, ಇದು ದೊಡ್ಡ ನಾಟಕ ಆಡಿರ್ತಕ್ಕಂಥದ್ದು. ಅದರಲ್ಲಿ ದಲಿತ ಸಂಘಟನೆಗಳು ಅವು ಇವು ಸೇರ್ಕೊಂಡಿರ್ತಕ್ಕಂಥದ್ದು, ಅದ್ರಲ್ಲಿ ಹೋಗಿ ಮಾಂಸ ತಿಂತಕ್ಕಂಥದ್ದು. ಇವತ್ತು ಯಾಕೆ ಮಾಂಸ ತಿನ್ಬೇಕು? ಅಂಬೇಡ್ಕರ್ ಜಯಂತಿ ಹೆಸರಿನಲ್ಲಿ ಯಾಕೆ ಮಾಂಸ ತಿನ್ಬೇಕು? ಇವರು ದನಿನ ಮಾಂಸ ತಿನ್ಬೇಕಾದ್ರೆ ನೀವು ಪ್ರತ್ಯೇಕವಾದ ದಿನಗಳ ಗೊತ್ತು ಮಾಡ್ಕೊಳ್ಳಿ. ನಿಮ್ ಪ್ರತಿಭಟನೆ ಮಾಡೋದಕ್ಕೆ ತಾವು ಕೂಡ ದಲಿತ ಮುಖಂಡರು, ನೀವು ಗೋಮಾಂಸ ತಿನ್ನೋದಕ್ಕೆ ನಿಮ್ಮ ವಿರೋಧ ಇಲ್ಲ. ಆದ್ರೆ ಇಂಥ ಸಂದರ್ಭದಲ್ಲಿ ಇಲ್ಲ, ಗೋಮಾಂಸ ಇವತ್ತು ರೈತರ ಬೆನ್ನೆಲುಬಾಗಿರ್ತಕ್ಕಂಥದ್ದು. ಕೃಷಿ ಕಾರ್ಮಿಕರಿಗೆ ಇವತ್ತು ವ್ಯವಸಾಯ ಮಾಡಕ್ಕಾಗ್ದಾನೆ, ಕೂಲಿ ಮಾಡಕ್ಕಾಗ್ದಾನೆ ಇವತ್ತು ಉಳಿ ಹೋಗ್ತಾ ಇರ್ತಕ್ಕಂಥದ್ದು. ನಿನ್ನೆ ನಾವು ನೋಡಿದೀವಿ, ರಕ್ತಚಂದನ ಇವತ್ತು ಒಂದು ದೊಡ್ಡ ಒಂದು ಗೋಲಿಬಾರ್ ಆಗಿದೆ. ಅಲ್ಲಿ ನಕ್ಸಲೈಟ್ಸ್ ಅದೊಂದು ದೊಡ್ಡ ಹಗರಣ ಆಗಿದೆ. ಯಾಕಾಯ್ತದು? ಯಾವನ್ಗೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೋ, ಎಲ್ಲಿ ಕೂಲಿ ಸಿಗೋಲ್ಲೋ, ಎಲ್ಲಿ ಜೀವನ ಮಾಡೋಕ್ಕಾಗಲ್ವೋ ಅಂಥ ಸಂದರ್ಭದಲ್ಲಿ ಕಳ್ತನಕ್ಕೆ ಹೋಗ್ತಾನೆ, ದೊರಡೆಗೆ ಹೋಗ್ತಾನೆ, ಇನ್ನೊಂದು ಕೆಲಸಕ್ಕೆ ಹೋಗ್ತಾನೆ.
ಇವತ್ತು ವ್ಯವಸಾಯ ಮಾಡೋದಕ್ಕೆ ಕೂಲಿ ಕಾರ್ಮಿಕನಿಗೆ ಕೂಲಿನೇ ಇಲ್ಲ. ಹಳ್ಳಿಗಳಲ್ಲಿ 1000 ಅಡಿ ನೀರು ಇಟ್ಕೊಂಡು ಹೋದ್ರೂ ನೀರು ಸಿಗ್ತಾ ಇಲ್ಲ. ಕಾರಣ ಏನು? 2 ಎಕರೆ 4 ಎಕರೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ನೀಲಗಿರಿ ಮರ ಹಾಕಿದ್ದಾನೆ. ನೀಲಗಿರಿ ಮರ ಹಾಕೋದ್ರಿಂದ ಭೂಮಿಯಲ್ಲಿ ಜಲ ಪ್ರಮಾಣ ಕೆಳಗೆ ಹೋಗ್ತಾ ಇದೆ ಇವತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿ. ಸೊ ಹೀಗಾಗಿ ಇವತ್ತಿನ ಕಾರ್ಯಕ್ರಮ ಸಂಪೂರ್ಣವಾಗಿ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಹೆಸರಿನಲ್ಲಿ ಮಾಡಿದಂತೂ ಬಹಳ ಖಂಡನೀಯ. ಇದು ಇವತ್ತು ಗಿರೀಶ್ ಕಾರ್ನಾಡ್ ಇರ್ಬೋದು, ಮರಳು ಸಿದ್ದಪ್ಪನವರು ಇರ್ಬೋದು, ಇವರು ಈ ಯಾವುದೇ ವಿಚಾರಗಳನ್ನ ಇವರು ನೇರವಾಗಿ ಮಾತಾಡ್ತಕ್ಕಂಥದ್ದು ಅದು ಖಂಡನೀಯ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಚರಣೆನ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ದನಿನ್ ಮಾಂಸ ತಿನ್ನುವಂತ ಕಾರ್ಯಕ್ರಮ ಮಾಡುವಂಥದ್ದು ವಿರೋಧ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ. ಡಾಕ್ಟರ್ ಮರಳು ಸಿದ್ದಪ್ಪ ಕೂಡ ಸಾಹಿತಿಗಳು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಬನ್ನಿ, ನಾನು ಚರ್ಚೆ ಮುಂದುವರಿಸ್ತೇನೆ. ಶಫೀವುಲ್ಲಾ ಸಾಹೇಬ್ರೆ, ಇವತ್ತು ನೀವು ಕೂಡ ಕಾರ್ಯಕ್ರಮದಲ್ಲಿ ಇದ್ರಿ. ಏನು ನಿಮ್ಮ ಉದ್ದೇಶ ಏನಿತ್ತು? ನೋಡಿ, ಇವತ್ತು ಅಂಬೇಡ್ಕರ್ ದಿನಾಚರಣೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆ ಅಂತ, ಜನ್ಮ ದಿನಾಚರಣೆ ಅಂತ ನನಗೆ ತಿಳಿದಿಲ್ಲ. ನನಗೆ ತಿಳಿದ ಹಾಗೆ ಇದು ಬರೀ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆ ಮುಖ್ಯನೇ ಅದು 14ನೇ ತಾರೀಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆ ಅಂತ ಅಲ್ಲ ಯಾರು ಆಚರಿಸಿಲ್ಲ ನನಗೆ ತಿಳಿದ ಹಾಗೆ. ಈಗ ಇವ್ರು ಹೇಳ್ತಾ ಇದ್ದಾರೆ, ಹೊಸದಾಗಿ ನಾನು ಕೇಳಬೇಕಾಗುತ್ತೆ. ಅಲ್ಲಿ ನಾನಿದ್ದೆ, ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆ ಅಂತ ಯಾರು ಆಚರಿಸಿಲ್ಲ. ಹೌದು, ಅವ್ರು ಹಾಕಿರ್ತಕ್ಕಂಥ ಬ್ಯಾನರ್ ಅಲ್ಲೇ ಇತ್ತು 124ನೇ ಜನ್ಮ ದಿನಾಚರಣೆ ಅಂಗವಾಗಿ ಮಾಂಸವನ್ನ ಉಪಹಾರ, ದನದ ಮಾಂಸ ಜನ್ಮ ದಿನಾಚರಣೆ ತಾವು ಹೇಳ್ದಂಗೆ 14ನೇ ತಾರೀಕು ಬಿಟ್ಟು ಬೇರೆ ದಿನ ಆಗಲ್ಲ ಬಿಡಿ. ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಎರಡನೇದಾಗಿ ಪ್ರತಿಭಟನೆ ಮಾಡಿರೋದು ಯಾತಕ್ಕಾಗಿ ಅಂದರೆ, ಒಂದು ಮಹಾರಾಷ್ಟ್ರದಲ್ಲಿ ಬ್ಯಾನು ಆಲ್ರೆಡಿ ಕಾನೂನು ರೀತಿಯಲ್ಲಿ ತಂದಿದ್ದಾರೆ. ಎರಡನೇದಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಇದನ್ನು ಇಶ್ಯೂ ಮಾಡಿದ್ದಾರೆ. ಅದನ್ನು ಆ ಕರಡನ್ನು ತರಿಸ್ಕೊಂಡು ಎಲ್ಲ ರಾಜ್ಯಗಳಿಗೂ ಕಳಿಸ್ಕೊಡ್ತೀವಿ, ಅದನ್ನು ಒಂದೇ ರೀತಿಯ ಇದನ್ನು ಮಾಂಸ ನಿಷೇಧವನ್ನು ಹೇರೋದಕ್ಕಾಗಿ ಎಲ್ಲರ ಮೇಲೆ ಅದನ್ನು ಎಲ್ಲ ರಾಜ್ಯಗಳಿಗೂ ಒಂದೇ ರೀತಿಯಲ್ಲಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಇದರ ಪರವಾಗಿ ನಿಂತಿರುವಂಥವ್ರು? ಹೌದು. ಪರವಾಗಲ್ಲ, ಮುಖ್ಯವಾಗಿ ಅದು ನಮ್ಮ ಆಹಾರ, ಇದನ್ನ ಬ್ಯಾನ್ ಮಾಡೋದು ಸರಿ ಇಲ್ಲ ಅಂತ ನಮ್ಮ ವಿಚಾರ. ಸೊ ಯಾರಿಗೆಷ್ಟೇ ಪೂಜನೀಯ ಆಗಿರ್ಲಿ, ಅದು ನಮ್ಮ ಆಹಾರ, ನಮಗೆ ತಿನ್ನಕ್ ಬಿಡಿ. ಅಲ್ಲ ಸ್ವಾಮಿ, ಪೂಜನೀಯ ಆಗಿದೆಯಲ್ಲ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ವಲ್ಲ. ಪೂಜನೀಯ ಆಗಿರೋದನ್ನ ಪೂಜೆ ಮಾಡ್ಕೊಳ್ಳಿ, ನಮ್ಮ ಆಹಾರಕ್ಕೆ ನೀವು ಯಾಕೆ ಅಡ್ಡಿಪಡಿಸ್ತೀರಾ? ಹಳ್ಳಿಗಳಲ್ಲಿ ಇವತ್ತು ವ್ಯವಸಾಯ ಮಾಡಕ್ಕಾಗದೆ ಕೃಷಿ ಕಾರ್ಮಿಕರು ಇವತ್ತು ಗುಳೆ ಹೋಗ್ತಾ ಇದ್ದಾರೆ. ನಿಜ. ಮೇನ್ಲಿ ಏನಂದ್ರೆ, ರೈತನಿಗೆ ಯಾವಾಗ ಈ ಹಸು ಹಾಲು ಕೊಡೋದು ನಿಲ್ಸುತ್ತೋ, ಯಾವಾಗ ಎತ್ತು ಕೆಲಸ ಮಾಡೋದು ನಿಲ್ಸುತ್ತೋ, ಅವನಿಗೆ ಆತನಿಗೆ ಮಾರದೆ ಬೇರೆ ವಿಧಿ ಇಲ್ಲ. ರೈತನಿಗೆ ಮಾರಕ್ ಆಗದಿದ್ರೆ ಮತ್ತೆ ಇವ್ರು ಹೇಳ್ದಂಗೆ ಗುಡೆ ಹೋಗ್ಬೇಕಾಗುತ್ತೆ. ಮಾರಲೇಬೇಕು, ಆತನಿಗೆ ದುಡ್ಡು ಬೇಕಾದದ್ದು. ನಿಮ್ ಜೊತೆ ನಾನು ಇನ್ನಷ್ಟು ಮಾತಾಡ್ತೀನಿ. ಟಿ ಜೆ ಅಬ್ರಾಮ್, ತಮ್ಮ ಸರದಿ. ಇವತ್ತು ನಡೆದಂಥ ಕಾರ್ಯಕ್ರಮ, ಒಟ್ಟಾರೆ ಕಾರ್ಯಕ್ರಮ, ಚೀನಾರಾಮ ಒಂದು ಪ್ರಶ್ನೆ ಎತ್ತಿದ್ರು, ಏಪ್ರಿಲ್ 14ರಂದು ಮಾಡ್ರೆ ಅಂತಂದ್ರೆ ನೀವು ಊರಿಗಿಂತ ಮೊದಲೇ ಮಾಡಿ ಎಲ್ಲರ ಎದುರುಗಡೆ ಮಾಂಸ ಭಕ್ಷಣೆ ಮಾಡಿದ ತಕ್ಷಣ ನಿಮಗೆ ಸಾಮಾಜಿಕ ನ್ಯಾಯ ಸಿಕ್ಕಂಗಾಗತ್ತೆ, ನಿಮಗೆ ಸಂದೇಶ ಕೊಟ್ಟಂಗಾಗತ್ತೆ. ನಿಮಗೆ ಸಂದೇಶ ಕೊಟ್ಟಿದ್ದಂತೂ ಇದೆ. ಏನಂತ? ಗೋಮಾಂಸ ನಿಷೇಧ ಮಾಡಬಾರ್ದು, ಅದಕ್ಕೆ ನಾವು ವಿರೋಧ ಇದ್ದೀವಿ ಅಂತ ಒಂದು ಸಂದೇಶ ಹೊರಗೆ ಬಂದಿದೆ. ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ದಾರೆ ಅನ್ನೋದು ನನಗೂ ಈಗ ಕೇಳಿರೋದು. ಅದ್ರ ಬಗ್ಗೆ ನಾನು ಕೇಳಿರಲಿಲ್ಲ. ಇರಲಿ. ಈಗ ಶಫೀವುಲ್ಲಾ ಅವ್ರು ಹೇಳ್ದಂಗೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅನ್ನೋದು ಇದ್ದೇ ಇದೆ. ನಾವು ಏನೇ ಬೇಡ ಅಂತ ಹೇಳಿದ್ರು ಆ ಒಂದು ಡಿವಿಷನ್ ಇದೆ. ಈ ಗೋನ, ಈ ಹಸುವನ್ನು ಸಾಕೋರು, ಬೆಳೆಸೋರು ಯಾವ ಪರ್ಸೆಂಟೇಜ್ ಜಾಸ್ತಿ, ಯಾರು ಜಾಸ್ತಿ? ಬಹುಸಂಖ್ಯಾತರು. ಇವ್ರು ಹೇಳ್ದಂಗೆ ಈಗ ನಾನು ಐ ಗೋಯಿಂಗ್ ಟು ಟಾಕ್ ಆನ್ ಬೋತ್ ಸೈಡ್ಸ್. ಈಗ ಆ ಬಹುಸಂಖ್ಯಾತರು ಈ ಅಲ್ಪಸಂಖ್ಯಾತರು ತಿನ್ನೋ ಐಟಮ್ ಇದು, ಇವ್ರು ತಗೊಂಡೋಗ್ತಾರೆ ಅಂತ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅವನ ಕೈಲಿ ಸಾಕಾಗಲ್ಲ. ಇದು ನಾನು ಮಾತಾಡ್ತಾ ಇರೋದು ಇದು ಸುಮ್ಮನೆ ಒಂದು ಟಿವಿ ಇದಕ್ಕಲ್ಲ. ನಮ್ಮ ಮನೆಯಲ್ಲಿ ನಾವು ಹಳ್ಳಿ ಕಡೆಯವರು, ನಾವು ಕೃಷ್ಣರಾಜಪುರದವರು, ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂತ ಒಂದು ಹಸು ಇತ್ತು. ಎಷ್ಟು ಒಳ್ಳೆ ರೀತಿಯಲ್ಲಿ ನಾವು ಹಾಲು ಕೊಡ್ತಾ ಇತ್ತು, ಅದು ಸಾಕಿದ್ವಿ ಅಂತ ಹೇಳಿದ್ರೆ ಕಣ್ಣಲ್ಲಿ ಇರ್ಬಿಟ್ಬಿಡ್ರಿ, ಸಾಕಾಗಲ್ಲ, ಹಾಲು ಕೊಡೋದು ನಿಲ್ಲಿಸ್ಬಿಡ್ತು. ಗೇಟ್ ಹತ್ರ ನಾವು ಬಂದ್ರೆ ಇಲ್ಲಿ ಮೋ ಅನ್ನೋದು ಅದು ನಮಗೊಂಥರ ಪ್ರೀತಿ ಫ್ಯಾಮಿಲಿಯಲ್ಲಿ. ಬಟ್ ರೈತ ಆದ್ರೂ ಸರಿ, ಆ ಹಳ್ಳಿ ಕಡೆನವನಾದ್ರೂ ಸರಿ, ಅದನ್ನ ಇಟ್ಕೊಂಡು ಎಷ್ಟು ದಿನ ಸಾಕ್ತಾನೆ? ಸರ್, ನಿಮ್ಮ ಪ್ರಕಾರ ಹಾಗಾದ್ರೆ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ಇವತ್ತು ಬೆಂಗಳೂರಲ್ಲಿ ಎಷ್ಟು ಹಸುಗಳನ್ನ ಕಡಿಬಹುದು ನಿಮ್ಮ ಅಂದಾಜು? ಕಸಾಯಿಖಾನೆಗಳಲ್ಲಿ ಒಂದು 500
ಕಮ್ಮಿ ಇಟ್ಕೊಳ್ಳೋಣ, ಓಕೆ ಅದಕ್ಕೆ ಜಾಸ್ತಿನೇ ಇರ್ತದೆ. ಇಲ್ಲಿ 500 ಹಸುಗಳನ್ನ ಕಡಿದೆ ಹೊರಗ್ ಬಿಟ್ಟು ಮೇವೆಲ್ಲಿಂದ ನೋಡ್ಕೊಳ್ಳೋರು ಯಾರು? ಅದಕ್ಕೆ ಮೇವೆಲ್ಲಿಂದ ಮನುಷ್ಯರ ಸಂಖ್ಯೆ ಜಾಸ್ತಿ ಆಗಿದೆ ಸರ್, ಮನುಷ್ಯರ ಸಂಖ್ಯೆನೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಉಪಯೋಗ ಇಲ್ಲ. ಏನ್ ಗೊತ್ತಾ, ಇಲ್ಲ ಸಲ್ಲದನ್ನ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾರೆ, ಒಂದ್ ಕಡೆಯಿಂದ ಕತ್ತರಿಸ್ಬೋಣ ಅತ್ಲಾಗೆ. ನೋಡಿ, ಇರೋ ಹಸುವಿಗೆ ಇವತ್ತು ವರ್ಷ ಬೇಕಾದಂತವ್ರು ಬೇಡವಾದಂತವ್ರು ಸಮಾಜ ವಿದ್ರೋಹಿಗಳು, ದುರುಳ್ರು, ಕಳ್ಳರು, ಸುಳ್ರು, ಮನೆ ಹಾಳ್ರು ಈಗ ನಾವು ಎಲ್ಲ ಕಡೆಗಿದ್ದಾರೆ. ನಾವು ನೋಡಿ, ಮನುಷ್ಯರು ಇರೋ ಈಗ ಹಸುವಿಗೆ ಮೇವಿಲ್ಲ ಅಲ್ಲಿ. ಗೋವುಗಳು ಹಂಗೆ ಅನ್ಕೋತವೆ, ನಾವು ಸಮಾಜ ಅಲ್ಲ ಅಬ್ರಾಮ್, ಗೋವುಗಳು ಹಂಗೆ ಅನ್ಕೋತವೆ. ಏನ್ ನಿನ್ನ ಮಕ್ಕಳು ಮನುಷ್ಯರು ಉಟ್ಕೊಂಡ್ಬಿಟ್ರಪ್ಪ, ನಮಗೆ ಬದುಕಕ್ಕಿಲ್ವಲ್ರಿ, ಕಾಡಲ್ಲಿ ಹೋಗಂಗಿಲ್ಲ, ನಾಡಿಗೆ ಬರಂಗಿಲ್ಲ, ಮಕ್ಕಳು ಫಸ್ಟ್ ಸಾಯ್ಬೇಕು ಅಂತ ಶಾಸನ ಅಲ್ಲ. ಹಾಗೆ ಹೇಳೋದಾದ್ರೆ ನೀವು ಹಾಲು ಹೆಂಗೆ ಕರೆದು ಕುಡಿದು ಬಿಡ್ತೀರಾ? ಕರುಗ್ ಸೇರಿರೋ ಹಾಲ್ನ ಅಲ್ಲ ಸರ್, ಅದನ್ನು ಬೈಕೊಳ್ತವೆ. ಏನ್ ನನ್ನ ಮಕ್ಳು ಇವರೆಲ್ಲ ನಮ್ ಕರುತ್ತು ಹಾಲು ಕುಡಿದು ಬಿಡ್ತಾ ಇದ್ದಾವೆ. ಹಾಲು ಮಾತಾಡ್ಬೇಕು ಅನ್ನೋ ವಿಚಾರಕ್ಕೆ ಮಾತಾಡೋದಲ್ಲ, ವಾಸ್ತವವಾಗಿ ಯೋಚನೆ ಮಾಡ್ಬೇಕು ನಾವು. ಇವತ್ತು ಹಳ್ಳಿನಲ್ಲಿ ರೈತರು ಇವತ್ತು 2 ಎಕರೆ 4 ಎಕರೆ ವ್ಯವಸಾಯ ಮಾಡಕ್ ಆಗದೆ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಮರುಭೂಮಿ ಆಗ್ತಾ ಇದೆ. ಇವತ್ತು ಶ್ರೀವಾಸ್, ಹಾಲು ಅನ್ನೋದು ಹಸುವಿಂದ ಬರೋ ಹಾಲು ಯಾರಿಗೆ ಅದು ಹಕ್ಕಿದೆ? ಕರುಗೆ. ತಾಯಿಯಿಂದ ಹೇಗೆ ಹಾಲು ನಾವು ಕುಡಿತೀವೋ ಹಾಗೆ ಹಸುವಿಂದ ಕುಡಿಯುವಂತ ಹಾಲನ್ನು ನಾವು ತಾಯಿ ರೂಪದಲ್ಲಿ ಕರುಗೆ ಆರ್ಗ್ಯುಮೆಂಟ್ರಿ ಇಲ್ಲಿ ಕರು ಆಹಾರ ಮಿಲ್ಕ್ ಪೌಡರ್ ಇಟ್ಟಿರೋದು. ಹಲೋ ಅಬ್ರಾಮ್, ನೀವು ಹಾಲು ಕುಡಿಯೋರ ಬಗ್ಗೆ ಮಾತಾಡ್ತೀರಿ, ಕೆಚ್ಚಲು ಕತ್ತರಿಸೋರ್ ಬಗ್ಗೆ ಮಾತಾಡಿ ಅಂತಂದ್ರೆ ಹಾಲು ಕುಡಿಯೋರ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನೀವು. ಶ್ರೀನಿವಾಸ್, ಸಾಕು ಹಕ್ಕೆ ಇಲ್ಲ ಮನುಷ್ಯನಿಗೆ. ಹಕ್ಕು ನೋಡಿದ್ರೆ ಅದನ್ನ ಅಟ್ಬಿಡಿ, ಜೀವನ ಮಾಡಿ. ತಂದು ಕಟ್ಟಾಕೊಳ್ತೀವಿ. ಹೇಳಿ ಶ್ರೀನಿವಾಸ್, ತಮ್ಮ ಅಭಿಪ್ರಾಯ ಹೇಳಿ. ಇವತ್ತೇನು ಟೌನ್ ಹಾಲ್ ಹತ್ರ ಗಿರೀಶ್ ಕಾರ್ನಾಡ್ ಮತ್ತು ಅವರ ಸಹಚರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಹೆಸರಲ್ಲಿ ಗೋಮಾಂಸ ಭಕ್ಷಣೆ ಮಾಡಿದ್ದಾರೆ. ಇದು ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರತಕ್ಕಂಥದ್ದು ನಂಬರ್ 1. ಅದಕ್ಕಾಗಿ ನಾನು ಈ ವೇದಿಕೆ ಮುಖಾಂತರ, ಈ ಸಮಯ ಟಿವಿ ನ್ಯೂಸ್ ಚಾನಲ್ ಮುಖಾಂತರ ಈ ಕಮಿಷನರ್ನ ಒತ್ತಾಯ ಮಾಡ್ತಾನೆ, ಇವ್ರನ್ನ 359 ಸೆಕ್ಷನ್ IPC ಸೆಕ್ಷನ್ 359 ಪ್ರಕಾರ ಇವ್ರ ಮೇಲೆ ಮೊಕದ್ದಮೆ ಹೊಡಬೇಕು, ಇವ್ರು ಅಷ್ಟು ಜನದ ಮೇಲೆ. ಮತ್ತೆ ಇಟ್ಸ್ ಆಕ್ಟ್ ಆಫ್ ಸೆಡಿಷನ್, ರಾಜದ್ರೋಹದ ಕೆಲಸ. IPC 120 ಸೆಕ್ಷನ್ ಪರವಾಗಿ ಇವ್ರು ಅಷ್ಟು ಜನದ ಮೇಲೆ ಮೊಕದ್ದಮೆ ಹೊಡಬೇಕು, ಇವ್ರು ಅಷ್ಟು ಜನನ ಈ ತಕ್ಷಣ ಬಂಧಿಸಬೇಕು. ಮೊದಲನೇದಿದು. ಇವ್ರು ಯಾರು ನಿಜವಾದ ಅಂಬೇಡ್ಕರ್ ವಾದಿಗಳಲ್ಲ. ಯಾಕೆಂದ್ರೆ ಇವ್ರು ಎಲ್ಲ ಅಲ್ಲಿ ಅನೇಕ ಜನ ನನ್ನ ಸಹೋದರ ಸ್ನೇಹಿತರು ದಲಿತ ಸಂಘಟನೆಗಳ ಕೆಲವರು ಮುಖಂಡರಿದ್ದಾರೆ. ಇವರೆಲ್ಲ ಬುದ್ಧನ ಬಗ್ಗೆ ಫೋಟೋ ಹಾಕೊಳ್ತಾರೆ, ಬಸವಣ್ಣನ ಬಗ್ಗೆ ಫೋಟೋ ಹಾಕೊಳ್ತಾರೆ, ಬಸವಣ್ಣನ ಫೋಟೋ ಹಾಕೊಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕ್ತಾರೆ. ಇವ್ರು ಯಾರು ಹಿಂಸೆನ ಪ್ರಚೋದನೆ ಮಾಡಿದವರಲ್ಲ. ಬಸವಣ್ಣವ್ರು ಹೇಳಿದ್ರು ದಯೇ ಧರ್ಮದ ಮೂಲವಯ್ಯ ಅಂದ್ರು. ಇವ್ರು ಎಲ್ಲಿ ಬಸವಣ್ಣನ ಇವರು ಇದನ್ನ ವಿಚಾರನ ಹೇಳ್ಕೊಂಡು ಬಂದಿದ್ದಾರೆ ಇವತ್ತು? ಬುದ್ಧ ಅವರು ಅಹಿಂಸೆನೇ ಸಾರ್ಕೊಂಡು ಬಂದಂತವ್ರು, ಪ್ರೀತಿಯಿಂದಾನೇ ಜಗತ್ತಂತ ಜಯಿಸಿದಂತವ್ರು. ಅವ್ರ ಫೋಟೋ ಇಲ್ಲದೆ ಇವ್ರ ಯಾವ ಹ್ಯಾಂಡ್ ಬಿಲ್ ಬರಲ್ಲ. ಇವತ್ತು ಮಾಡಿದ್ದೇನು? ಸೊ ನೀವ್ ಹೇಳೋ ಪ್ರಕಾರ ಹಿಂದೂಗಳು ಮತ್ತೆ ಬೌದ್ಧರು ಇಬ್ರು ಕೂಡ ಗೋವನ್ನ ಪೂಜೆ ಮಾಡ್ತಾರೆ. ಇದು ಈ ಬಹುಸಂಖ್ಯಾತ ಇದೇನು ನಿಷೇಧ ಮಾಡಿರೋದು ಇವತ್ತು ನಮ್ಮ ಅಬ್ರಾಹಂ ಹೇಳ್ತಾ ಇದಾರೆ, ನಮ್ಮ ಇವರು ಶಫೀಲ್ ಆರ್ ಹೇಳ್ತಾ ಇದಾರೆ. ರೀ, ಇವತ್ತು ನೀವು ಮಹಾರಾಷ್ಟ್ರದಲ್ಲಿ ಬ್ಯಾನ್ ಮಾಡಿದ ಕಾರಣಕ್ಕೆ ಇವತ್ತು ಎತ್ಕೊಂಡ್ರಿ. ಈ ಹಿಂದೆ ಅಸ್ಸಾಮಲ್ಲಿ ಬ್ಯಾನ್ ಆಗಿದೆ, ಬಿಜೆಪಿ ಇತ್ತ ಅಲ್ಲಿ. ಈ ಹಿಂದೆ ಮೊಘಲರ ಕಾಲದಲ್ಲಿ ಇವರು ಬಹದ್ದೂರ್ ಶಾ ಮಾಡಿದ್ರು, ಅವತ್ತಿತ್ತು. ನಿಮ್ಗೆ ಹೇಳ್ತಾ ಇದೀನಿ, ಮೊಘಲ್ದರೆ ಬಾಬರ್ 1826ರಲ್ಲಿ ಗೋಹತ್ಯೆ ನಿಷೇಧ ಮಾಡಿದ್ದ. ಸಾಹೇಬ್ರೆ, ಬಹುಶಃ ನೀವು ಅವನು ಖಂಡಿಸಬಹುದು. ಬಂದೆ ಬಾಬರ್ ತನ್ನ ಪುತ್ರ ಹುಮಾಯೂನ್ಗೆ ರಹಸ್ಯ ಒಡಂಬಡಿಕೆ, ನಿಮ್ಮ ಭಾಷೆನಲ್ಲಿ ಅಂತಾರೆ ವಸಿಯತ್ ನಮ್ದ್ ಈ ಮಸ್ಚಫ್, ಕರೆಕ್ಟಾ? ಅದ್ರ ಬಗ್ಗೆ ಗೋವಿನ ಬಗ್ಗೆ ಹಿಂದೂಗಳಿಗಿರುವಂತಹ ಒಂದು ಭಕ್ತಿ ಗೌರವವನ್ನು ವಿವರಿಸಿ ಗೋಹತ್ಯೆ ನಿಷೇಧ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾನೆ. ಆಯ್ತಾ? ಅದು 1529 ಜನವರಿ 11 ಆ ಟೈಮು. ಅಕ್ಬರ್, ಜಹಾಂಗೀರ್, ಅಹಮದ್ ಶಾ ಅವಧಿನಲ್ಲಿ ಗೋಹತ್ಯೆ ನಿಷೇಧ ಬಂದಿತ್ತು. ಒಬ್ಬನ ಕಾಲದಲ್ಲಿ, ಔರಂಗಜೇಬ್ ಕಾಲದಲ್ಲಿ ಮಾತ್ರ ನಿಷೇಧವನ್ನು ಹಿಂತೆಗೆಯಲಾಗಿತ್ತು. ಆದರೆ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಬಹದ್ದೂರ್ ಶಾ ಜಫರ್ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದ. ಈಗ ಅವ್ರಿಗೆಲ್ಲ ಗೊತ್ತಿರಲಿಲ್ಲ. ಹಾಗಾದ್ರೆ ಅವರೆಲ್ಲ ಯಾವ ಕಾರಣದಿಂದ ಮಾಡಿದ್ರು? ಬಹುಸಂಖ್ಯಾತರನ್ನು ಗೌರವಿಸಬೇಕು ಅನ್ನುವಂಥ ಕಾರಣದಿಂದ ಮಾಡಿದ್ರು. ಸಾಹೇಬ್ರೆ, ನೋಡಿ, ನೀವ್ ಹೇಳ್ತಾ ಇದ್ರಿ, ನೀವು ಗೋವಿನ ಬಗ್ಗೆ ಒಂದಿಷ್ಟು ಉಪದೇಶ ಕೊಟ್ರಿ,
ಗೋಹತ್ಯೆ ಯಾಕಾಗುತ್ತೆ ಅನ್ನುವಂಥದ್ರ ಬಗ್ಗೆ ಉಪದೇಶ ಕೊಟ್ರಿ, ಹಾಲು ಕುಡಿಯೋದ್ರ ಬಗ್ಗೆ ನೀವು ಭಾಷಣ ಮಾಡಿದ್ರಿ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಭಾಷಣ ಮಾಡಿದಲ್ಲ ಸರ್, ಹೇಳಿ ಸರ್, ಪಾಯಿಂಟ್. ಗೋವಿನ ಹಕ್ಕುಗಳ ಬಗ್ಗೆ ನೀವು ಮಾತಾಡಿದ್ರಿ. ಆ ಹಕ್ಕು ನೋಡಿದ್ರೆ ತಗೊಂಬಂದು ಸಾಕೋದೇ ತಪ್ಪು. ಮೊದಲನೇದಾಗಿ ಅದನ್ನ ಕಟ್ಟಾಕೊಳ್ಳೋದು ತಪ್ಪು. ಅದ್ರ ಹಾಲು ಹಿಂಡ್ಬಿಟ್ಟು ನಾವು ಕುಡಿದು ಬಿಡೋದು ತಪ್ಪು. ಅದು ಕರುಗ್ ಸೇರಿದ್ದು. ಅದು ಎಲ್ಲಿ ಬಿಡ್ಬೇಕು? ಇದು ಕುತರ್ಕ. ಇದು ಕುತರ್ಕ. ಮೊದಲು ನಮ್ಮ ರೈತರು ಫಸ್ಟ್ ಕರು ಬಿಡ್ತಾರೆ, ಕರು ಬಿಟ್ಟು ಅದು ಕುಡಿದು ಹೊರಗಡೆ ಬಂದ್ಮೇಲೆ ಹಾಲು ಕರೀತಾರೆ, ತೋರಿಸ್ಬಿಟ್ಟು ಕುಡಿತಾರೆ. ಈಗ ನಾನು ರೈತ, ನಾನು ಬಿಡ್ತೀನಿ. ಅದು ಕೆಚ್ಚಲಲ್ಲಿ ನೋಡಿ, ನಾವು ರೈತರ ಮಕ್ಕಳು, ದಯವಿಟ್ಟು ನಾನು ರೈತ, ಅಲ್ಲಿ ಕರು ಬಿಡ್ತೀವಿ ನೋಡಿ, ನಾನು ರೈತಾನೆ. ಆರ್ಗ್ಯುಮೆಂಟ್ ಮಾಡಿ ನೋಡಿ, ಹಸುವಿನ ಹತ್ರ ಬಿಡ್ತಾರೆ, ಅದು ಹಾಲು ಬಿಡಲ್ಲ, ಹಾಲು ಬಿಡ್ತಾನೆ ಆದ್ರೆ ನಮ್ಮ ರೈತರು ಇವತ್ತಿಗೂ ಅದು ಎಷ್ಟು ಬೇಕಾ ಅಷ್ಟು ಕುಡಿದು ವಾಪಸ್ ಬಂದ್ಮೇಲೆ ನಿಜವಾದ ರೈತ ಜನ ಎಲ್ಲ ಮಹಾರಾಷ್ಟ್ರದಲ್ಲಿ ಬ್ಯಾನ್ ಮಾಡ್ತಾರೆ, ಅಸ್ಸಾಮಲ್ಲಿ ಕಾಂಗ್ರೆಸ್ ಸರ್ಕಾರ ಬ್ಯಾನ್ ಮಾಡ್ತಾ ಇದ್ದಳಿಲ್ಲ, ಗುಜರಾತ್ ಬ್ಯಾನ್ ಮಾಡ್ತಾ ಇದ್ರ ರಾಜಕೀಯ ದುರುದ್ದೇಶದಿಂದಾನೇ ಮಾಡ್ತಾ ಇರೋಂಥದ್ದು. ಇದು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರೋದು. ಅಕ್ಬರ್ ಬಗ್ಗೆ ಮಾತಾಡಿ, ಟೋಟಲಿ ಪೊಲಿಟಿಕಲ್ ಅಜೆಂಡಾ. ರಾಂಗ್ ಇನ್ಫಾರ್ಮೇಶನ್ ಇದೆ ಅದರಲ್ಲಿ. ಅಲ್ಲಲ್ಲ, ಈಗ ಅದ್ರ ಬಗ್ಗೆ ವಿವಾದ ಇದೆ. ಬ್ಯಾನ್ ಆಗಿದೆ, ಬ್ಯಾನ್ ಮಾಡಿದ್ರು, ಬ್ಯಾನ್ ಮಾಡಿಲ್ಲ ಅಂತ. ಜಮ್ಮು ಕಾಶ್ಮೀರಲ್ಲಿ ಬ್ಯಾನ್ ಇದೆ, ಅಸ್ಸಾಮಲ್ಲಿ ಇದೆ, ಹಿಮಾಚಲ್ ಪ್ರದೇಶದಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ, ಹರಿಯಾಣದಲ್ಲಿದೆ, ಗುಜರಾತ್ ಬ್ಯಾನ್ ಮಾಡ್ಲಿ. ಅವತ್ತು ಇವರೆಲ್ಲ ಎಲ್ಲಿದ್ರು? ಶ್ರೀನಿವಾಸ್, ನನ್ನ ಪ್ರಶ್ನೆ, ಮಾಡಂಗಿದ್ರೆ ಬರೀ ಗೋವನ್ನ ಯಾಕೆ ಮಾಡ್ತೀರಿ ಅಂತ ಪ್ರಶ್ನೆ ಎತ್ತಾರೆ ಇವರು. ಕೋಳಿ ಮಾಡಿ, ಕುರಿ ಮಾಡಿ. ಒಂದ್ ನಿಮಿಷ, ಎರಡು ಪ್ರಬಲವಾದ ಕಾರಣ ಇದೆ. ಒಂದು, ಈ ದೇಶದ ಮೆಜಾರಿಟಿ ಜನ ಅದನ್ನ ಗೋ ಮಾತೆ ಅಂತ ಹೇಳಿ, ಗೋ ಮಾತೆ ಅಂತ ಹೇಳೋದು, ಹಸು ಅಂತ ಯಾರು ಹೇಳಲ್ಲ, ಪೂಜೆ ಮಾಡ್ತಾ ಇರೋದ್ರಿಂದ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಬರುತ್ತೆ ಅಂತ ಒಂದು ಕಾರಣ. ಎರಡನೇದು, ಒಂದ್ ನಿಮಿಷ ಓದ್ಕೊಂಡಿದ್ದೀನಿ, ಅದ್ರಲ್ಲಿ ಅನೇಕ ವಿಚಾರ ನನ್ಗೆ ವಿರೋಧ ಇದೆ. ಅನೇಕ ವಿಚಾರಗಳಲ್ಲಿ ವಿರೋಧ ಇದೆ. ಅಕ್ಕಿ ಎಷ್ಟಾಗಿದೆ ಗೊತ್ತಾಯ್ತು, ರಾಗಿ ಎಷ್ಟಾಗಿದೆ ಗೊತ್ತಾಯ್ತು, ಈ ಸ್ಥಿತಿಗೆ ಯಾಕೆ ತಲ್ತಾ ಇದೀವಿ? ಅಲ್ಲ, ಇದು ವಾಸ್ತವ. ಗೊಬ್ಬರಗಳು ಇವತ್ತು ರಸಗೊಬ್ಬರಗಳು ಗೋಲಿಬಾರ್ ಆಗ್ತಾ ಇದೆ. ಕಾರಣ ಏನು? ರಸಗೊಬ್ಬರಗಳು ಬಂದು ಈ ಭೂಮಿ ಮೇಲೆ ಬಂಜಾಗ್ತಾ ಇದ್ದಾಳೆ, ವಿಷ ಉಣಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸಾವಯವ ಕೃಷಿ ಪದ್ಧತಿ ಕಳ್ಕೊಂಡಿದ್ದೀವಿ, ನೈಸರ್ಗಿಕ ಕೃಷಿ ಪದ್ಧತಿ ಕಳ್ಕೊಂಡಿದ್ದೀವಿ. ರೈತ ಕೆಲ್ಸಕ್ಕೆ ಬಾರದ ನಮ್ಮ ತಂದೆ ತಾಯಿ ವಯಸ್ಸಾದ್ಮೇಲೆ ಕೆಲ್ಸಕ್ಕೆ ಬರೋಣ ಸರ್, ನಮ್ಮ ತಂದೆ ತಾಯಿ ವಯಸ್ಸಾದ್ಮೇಲೆ ಕೆಲ್ಸಕ್ಕೆ ಬರೋಣ, ಹೊಟ್ಬಿಡೋಣ ಬೀದಿಗೆ, ಕೊಲೆ ಮಾಡ್ಬಿಡೋಣ. ತಂದೆ ತಾಯಿ ಪಾಯಿಂಟ್ ಟು ಬಿ ಟೇಕನ್. ನಮ್ಮ ಮನೆಯಲ್ಲಿ ಮನೆಯಲ್ಲಿ ಜನಗಳಿಗೆ ವಯಸ್ಸಾಗುತ್ತೆ, ತಂದೆ ತಾಯಿ ಆಚೆ ಹಾಕ್ಬಿಡ್ತೀರಾ? ಅಲ್ಲ, ತಂದೆ ತಾಯಿ ಪ್ರಾಣಿಗಳ ಎಲ್ಲ ಪ್ರಾಣಿಗಳು ಬೇರೆ, ತಂದೆ ತಾಯಿ ಸಾಕಾರ ಮೂರ್ತಿ, ಯೇಸು ಕರುಣೆಯ ಸಾಕಾರ ಮೂರ್ತಿ. ಅಬ್ರಾಹಂ ಅವರು ಹೆಂಗ್ ಜಸ್ಟಿಫೈ ಮಾಡ್ಕೊಳ್ತಾರೆ ಹೇಳಿ? ಯಾವುದೋ ಪ್ರಾಣಿ, ನಾನು ಅಬ್ರಾಹಂ ಅವ್ರ ನನ್ನ ಪ್ರಶ್ನೆ ಕೇಳ್ತೀನಿ. ಯೇಸು ಕರುಣೆಯ ಸಾಕಾರ ಮೂರ್ತಿ, ಇದು ಈ ಪ್ರಪಂಚ ಗೊತ್ತಿರೋದು, ನಾನು ಒಪ್ಕೊಂತೀನಿ. ಹಿಂಸೆನ ಯಾವುದೇ ರೀತಿ ಹಿಂಸೆ ಇರಬಹುದು, ಅದು ಇಲ್ಲಿ ಶ್ರೀನಿವಾಸ್ ಅಬ್ರಾಹಂ ಒಂದು ಮಾತು ಹೇಳಿದ್ರು. ಏನಂದ್ರು ಅಂದ್ರೆ, ಅವರು ನೀವು ಆರೋಗ್ಯವಾಗಿರುವಂತವನ, ತುಂಬಾ ಚೆನ್ನಾಗಿರುವಂತವನ, ಹಾಲು ಕೊಡುವಂತವನ, ಕರು ಹಾಕುವಂತವನಲ್ಲ, ಸಾಕಕ್ಕೆ ಯಾವ್ದು ಆಗಲ್ವಲ್ಲ. ನನ್ನ ಪ್ರಶ್ನೆ ಅದೇ, ನನ್ನ ಮೂಲ ಪ್ರಶ್ನೆ ಅಬ್ರಾಹಂ ಅವ್ರಿಗೆ ಏನು ಅಂದ್ರೆ, ಅದು ಕೆಲ್ಸಕ್ಕೆ ಬರದಿದ್ದು ಬಂಜೆ ಹಸು ಕೆಲ್ಸಕ್ಕೆ ಬರಲ್ಲ, ಅದನ್ನ ಹೆಂಗೆ ಅವರು ಸಾಯಿಸೋದನ್ನ, ಹಿಂಸೆ ಮಾಡಿ ಸಾಯಿಸೋದನ್ನ ಅವರು ಜಸ್ಟಿಫೈ ಮಾಡ್ತಾರೆ? ಹಿಂಸೆ ಯಾವುದೇ ರೀತಿ ಹಿಂಸೆ ಈ ಚರ್ಚೆ ನಡೆಯಬೇಕಾಗಿರೋದು ಗೋ ಹತ್ಯೆನೋ ಇಲ್ಲೋ ಗೋ ಮಾಂಸವೋ. ಲೆಟ್ ಅಸ್ ಕಮ್ ಟು ದಟ್ ಪಾಯಿಂಟ್. ಓಕೆ, ಈಗ ಗೋ ಮಾಂಸ ತಿನ್ನೋಕೆ ಯಾರಿಗಿಷ್ಟ ಇದೆಯೋ ಅವ್ನು ತಿಂತಾನೆ.
ಇಟ್ಸ್ ಡಿಫ್ರೆಂಟ್ ಇಶ್ಯೂ. ನಾನೀಗ ಶಫೀವುಲ್ಲಾ ಸಾಹೇಬ್ರನ್ನ ನಮ್ಮ ಮನೆ ಕರೆದ್ನಪ್ಪ. ಓಕೆ, ನಮ್ಮ ಮನೆಯಲ್ಲಿ ಹಬ್ಬ ಇದೆ, ನಾನು ದನದ ಮಾಂಸ ತಿಂತೀನಿ, ಹಂದಿ ಮಾಂಸ ತಿಂತೀನಿ, ಕೋಳಿ ತಿಂತೀನಿ, ಕುರಿ ತಿಂತೀನಿ, ಎಲ್ಲ ತಿಂತೀನಿ. ಬಟ್ ಶಫೀವುಲ್ಲಾ ಅವ್ರನ್ನ ನನ್ನ ಮನೆಗೆ ಕರೆದ್ಬಿಟ್ಟೆ. ಆವತ್ತು ನಾನು ಹಂದಿ ಮಾಂಸ ಮಾಡೋಕ್ಕಾಗುತ್ತಾ? ಮಾಡ್ಬೇಕು ಸರ್, ಜಾತ್ಯತೀತ ಅನ್ಸ್ಕೊಂಡ್ರೆ ಮಾಡ್ಬೇಕು. ಇದು ಜಾತ್ಯತೀತ ಅನ್ಕೊಂಡ್ರೆ ಅದನ್ನೇ ಹೇಳ್ಬೇಕು. ಯಾಕೆ ಹಿಂದೂಗಳು ದನದ ಮಾಂಸ ತಿನ್ಬೋದು, ಇವ್ರಿಗೆ ಯಾಕೆ ಹಂದಿ ಮಾಂಸ ತಿನ್ನೋಕೆ ಮಾಡಕ್ಕಲ್ಲ ನೀವು? ರಾಜಕಾರಣ ಮಾಡ್ತೀರಾ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಡ್ಯುಯಾಲಿಟಿ, ಇದು ತರ್ಕ ಅಲ್ಲ. ಸಾಮಾಜಿಕ ಕಳಕಳಿ ಇರೋಂಥವ್ರಾದ್ರೆ ನೀವು ಸಾಮಾಜಿಕ ಕಳಕಳಿ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮಾಚರಣೆ ಮಾಡ್ತಾರೆ. ನಮಗೆ ನೋವಲ್ಲ ಕೆಲಸ ನೀವು ಮಾಡ್ಬೋದಾ? ನನಗೆ ನೋವಲ್ಲ ಕೆಲಸ ನೀವು ಮಾಡ್ಬೋದಾ? ಇವತ್ತು ಬಾಬಾ ಸಾಹೇಬ್ ಮಾಂಸ ತಿನ್ನೋದಕ್ಕೆ ನೀವು ಮಾಡ್ಬೋದಾ? ಮತ್ತೆ ನೀವು ತಿನ್ನಿ, ಜಾತ್ಯತೀತ ಅನ್ಸ್ಕೊಂಡರು ಇವ್ರಿಗೆ ಹೇಳಿ ಹಂದಿ ಮಾಂಸ ತಿನ್ಲಿ ಅಂತ. ನಾನು ಒಪ್ಕೊಳ್ತೀನಿ, ಅವ್ರ ಜೊತೆ ನಾವು ಹೋಗ್ತೀನಿ. ಅಲ್ಲ ಇದಕ್ಕೆ ನೀವ್ಯಾಕೆ ಪ್ರಮೋಟ್ ಮಾಡ್ತೀರಾ? ನೀವು ಮಾತಾಡ್ತಾರೆ ಬೇರೆಯವ್ರಿಗೆ ಯಾಕ್ರಿ ತಿನ್ನಕ್ ಹೇಳೋಣ, ತಿಂದ್ರೆ ನಿಮ್ಗೆ ನಿಮ್ ಗೋವನ್ನ ನೀವು ದಯವಿಟ್ಟು ಮಾರ್ಬೇಡಿ, ನೀವು ಸಾಕೊಳ್ಳಿ, ನಾವು ತಿನ್ನೋದಕ್ಕೆ ನೀವು ಅಕ್ಷತೆ ಮಾಡಬೇಡಿ. ಮುಗಿಸೇ ಇಲ್ಲ, ಕಂಟಿನ್ಯೂ ಜಾಸ್ತಿ ಪೇಟಿಗೆ ಬೇಡ ಪ್ಲೀಸ್. ಸೊ ನಾನೀಗ ಅವ್ರು ಕರೆದ್ರೆ ಸೌಜನ್ಯಕ್ಕೆ ಆದ್ರೂ ನಾನೇನ್ ಮಾಡ್ಬೇಕು, ಆವತ್ತು ಹಂದಿ ಮಾಂಸ ಮಾಡಬಾರ್ದಪ್ಪ. ದಟ್ ಇಸ್ ಬೇಸಿಕ್ ಹ್ಯೂಮನ್ ಕರ್ಟಸಿ. ಓಕೆ, ಕರ್ಟಸಿ. ಈಗ ಬಹುಸಂಖ್ಯಾತರು ಅಲ್ಲ, ಬರೀ ನಮ್ಮ ಮನೆಯಲ್ಲಿ ಬ್ರಾಹ್ಮಿನ್ಸ್ ಕರೀತಾನಲ್ಲ, ಅವ್ರನ್ನ ಯಾಕೆ ಮಾಂಸ ಇಡಬೇಕು? ಮತ್ತೆ ಹೇಳಿ ಸರ್, ನಾನು ಹೇಳೋದು ಇದು ಹೆಂಗಿರ್ಬೇಕು ಅಂತ ಹೇಳಿದ್ರೆ, ನೀನು ಆ ಬಹುಸಂಖ್ಯಾತರ ಭಾವನೆಗಳನ್ನ ಗೌರವಿಸೋನಾದ್ರೆ, ಅವ್ರಿಗೆ ನೋವು ಬರಬಾರ್ದು ಅನ್ನೋದಾದ್ರೆ ಡೋಂಟ್ ಈಟ್. ಅದು ಸ್ವಯಂ ಬರಬೇಕು. ಈಗ ನಾನು ಶಫೀವುಲ್ಲಾ ಕರೆದಾಗ ಹಂದಿ ಮಾಂಸ ಹೆಂಗ್ ಮಾಡಲ್ವೋ ಅದೇ ರೀತಿ ಹಿಂದೂಗೆ ನೋವಾಗ್ತದೆ ಅಂತ ಅಂದಾಗ ಅದನ್ನ ತಿನ್ನೋದನ್ನ ತಪ್ಪು ಅಂತ ಅನ್ಕೋಬೇಕು. ಅಲ್ಲಲ್ಲ, ಇಲ್ಲಿ ಒಬ್ಬರ ವೈಯಕ್ತಿಕ ವಿಚಾರ ಪ್ರಮೋಟಿಂಗ್ ಅಲ್ಲ ಅಲ್ಲ, ನಾವು ಪ್ರಾಬ್ಲಮ್. ನೀವು ಚರ್ಚೆ ಮೂಲಭೂತ ನೀವೇನ್ ಮಾಡ್ತೀರಿ ಅಂತಂದ್ರೆ, ನೀವು ಆ ಕಡೆಗೂ ತೂಗ್ತಾ ಇದ್ರಿ, ಈ ಕಡೆಗೂ ತೂಗ್ತಾ ಇದ್ರಿ. ಅಲ್ಲ, ಸಿ ವಾಟ್ ಐಮ್ ಸೇಯಿಂಗ್, ತಿನ್ನೋದು ಒಬ್ಬೊಬ್ಬರಿಗೂ ಅವನವನ ಇಷ್ಟ. ಈಗ ನಾವು ಪ್ರಾಣಿಗಳು ಅಂತ ಹೇಳ್ತೀವಲ್ಲ, ತರಕಾರಿಗೂ ಐತ್ರಿ, ಮರಕ್ಕೂ ಐತ್ರಿ ಪ್ರಾಣ. ಮಾತಾಡ್ರಿ, ಮ್ಯೂಸಿಕ್ ಹಾಕಿದ್ರೆ ಬೇರೆ ವಿಚಾರ ಮಾತಾಡುವಾಗ ಯಾವ್ದಾದ್ರು ಇವತ್ತು ಏನೇನು ಅನುಕೂಲ ಇದೆ ಅದನ್ನ ಯೋಚನೆ ಮಾಡಿ. ಅಲ್ಲ, ಕೋಳಿ ಇವತ್ತು ಪ್ರಪಂಚದ 3ನೇ ಆಹಾರನೇ ಮೀನು. ವಿರೋಧ ಮಾಡ್ತೀರಾ? ಮೀನು ಬಗ್ಗೆ ಯಾಕೆ ನಾವು ಮಾತಾಡ್ತೀವಿ? ನೋಡಿ, ನಾವು ಇಷ್ಟೊಂದಲ್ಲ ಒಂದ್ ನಿಮಿಷ ಅವ್ರೆ, ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರಿ. ಅಲ್ಲ ಟಿ ಜೆ ಅಬ್ರಾಮ್ ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರಿ. ಕೇಳಿ, ಟಿ ಜೆ ಅಬ್ರಾಮ್ ಅದನ್ನ ಗೌರವಿಸಿ ಬೇಡ್ರಿ ಅಂತ ಹೇಳೋದು ನಮಗ್ ಬಿಟ್ಟಿರೋದು. ಯಾರಿಗೆ ಬಿಟ್ಟಿರೋದು? ನಾವು ಬಿಟ್ಟಿರೋದು ಯಾರು ತಿಂತಾರೋ ಅವರಿಗೆ ಪ್ರಮೋಟ್ ಅಂತ ಹೇಳಿ. ಅವನು ನಿಜವಾದ ಸಾಮಾಜಿಕ ಕಳಕಳಿ ಇರೋನಾದ್ರೆ ಇನ್ ದ ಮೆಜಾರಿಟಿ ನೇಷನ್ ಇಲ್ಲಿ ದೇ ರೆಸ್ಪೆಕ್ಟ್ ದೆಮ್. ನಾನು ದೇ ಲುಕ್ ಎಟ್ ದಟ್ ಅನಿಮಲ್ ಗಾಡ್, ದೇವರು ಅಂತ ನೋಡುವಂತ ವಿಷಯವನ್ನ ನಾನು
ತಿಂದಾಗ ಅವ್ರಿಗೆ ನೋವಾಗ್ತದೆ, ಬಹುಶಃ ಅದನ್ನ ರೆಸ್ಪೆಕ್ಟ್ ಮಾಡಿ. ಎಸ್ ಒಳ್ಳೆ 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 ಪಾಯಿಂಟ್ ಹೇಳಿದೆ. ಮತ್ತೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಬಹಳ ಒಳ್ಳೆ ಮಾತು. ಏನಾದರೂ ಕಾಡಲ್ಲಿ ಚಿರತೆನೋ ಅಥವಾ ಹುಲಿನೋ ಬಂದು ಒಬ್ಬ ಮನುಷ್ಯನ ತಿಂದುಬಿಟ್ರೆ ಎಷ್ಟು ಜನ ಕೊಲ್ಲಬೇಕು ಅಂತ ನೀವು ಹೊಂಚಾಕ್ತೀರಿ? ಹುಲಿನ ಕೊಲ್ಲಬೇಕು ಅಂತ. ಪ್ರಾಣಿಗಳು ಏನಾದರೂ ಬಂದು ಮನುಷ್ಯ ಪ್ರಾಣಿ ಮೇಲೆ ದಾಳಿ ಮಾಡಿದ್ರೆ ಎಷ್ಟು ಜನ ರೆಡಿ ಆಗ್ತಾರೆ ಅದಕ್ಕೆ? ಅಲ್ಲ ಒಂದು ನಿಮಿಷ. ಅಂದ್ರೆ ನಾವು ಹೇಳ್ತಿರೋದು ಹೆಂಗೆ ಅಂದ್ರೆ ಸರ್, ಮನುಷ್ಯ ಪ್ರಾಣಿಯ ಪ್ರಾಣಕ್ಕೆ ಮಾತ್ರ ಬೆಲೆ, ಸಾಮಾನ್ಯ ಪ್ರಾಣಿಯ ಪ್ರಾಣಕ್ಕೆ ಬೆಲೆ. ಹಾಗಾದ್ರೆ ಎಲ್ಲಾ ಪ್ರಾಣಿಗಳಿಗೂ ನಿಷೇಧ ಮಾಡಿ. ಚರ್ಚೆ ಮಾಡ್ತೀನಿ. ಬಂದೆ ಸರ್, ಬಂದೆ ಸಾಹೇಬ್ರೆ ಸರ್, ಒಂದು ನಿಮಿಷ ಪ್ಲೀಸ್. ಇದಕ್ಕೆ ಸಂಬಂಧಪಟ್ಟಾಗ ನಾನು ಇನ್ನಷ್ಟು ಚರ್ಚೆ ಮಾಡ್ತೀನಿ. ಸ್ವತಃ ಆಯೋಜಕರು ಬಂದಿದ್ದಾರೆ, ಜೊತೆಗೆ ಡಾಕ್ಟರ್ ಮರಳುಸಿದ್ದಪ್ಪ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವ್ರು ನಮ್ಮದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಕೂಡ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ಬನ್ನಿ, ರಾಜಶೇಖರ್ ಇದ್ದಾರೆ, ಡಿವೈಎಫ್ಐ ರಾಜ್ಯ ಕಾರ್ಯದರ್ಶಿ. ಇವರೇ ಕಾರ್ಯಕ್ರಮವನ್ನು ಸಂಘಟಿಸಿದಂಥವರು. ರಾಜಶೇಖರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಯಾವ ಘನ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದು ಇವತ್ತು? ಘನ ಉದ್ದೇಶ ಅಲ್ಲ, ಸದುದ್ದೇಶ. ಫೈನ್, ಫ್ಯಾಂಟಾಸ್ಟಿಕ್. ಯಾವ ತರ? ಮಾಧ್ಯಮದ ಮುಖಾಂತರ ಕರ್ನಾಟಕದ ಜನತೆ ಅರ್ಥ ಮಾಡ್ಕೋಬೇಕು. ಮತ್ತೆ ನನಗಿಂತ ಮೊದಲು ಇಲ್ಲಿ ಚರ್ಚೆ ಮಾಡ್ತಿದ್ದಂಥ ಹಿರಿಯ ಜನರು ಕೂಡ ಅರ್ಥ ಮಾಡ್ಕೋಬೇಕು, ಮಾಧ್ಯಮಗಳು ಕೂಡ ಅರ್ಥ ಮಾಡ್ಕೋಬೇಕು. ಬಿಜೆಪಿ ಸರ್ಕಾರ ಹಿಂದೆಂದೆಂದೂ ಕಾಣದಂಥ ರೀತಿಯಲ್ಲಿ ಈ ದೇಶನ ಅಭಿವೃದ್ಧಿಗೊಳಿಸ್ತೀವಿ ಅಂತ ಹೇಳಿದ್ರು. ಆ ಅಭಿವೃದ್ಧಿಗೊಳಿಸ್ಲಿಕ್ಕೆ ಬೇಕಾದಂಥ ರೀತಿಯ ಕಾರ್ಯಕ್ರಮಗಳು ಅವ್ರ ಹತ್ರ ಇಲ್ಲ. ಹಾಗಾಗಿ ಭಾವನಾತ್ಮಕ ಕಾರ್ಯಕ್ರಮಗಳನ್ನ ಮುಂದೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಮಹಾರಾಷ್ಟ್ರ, ಹರಿಯಾಣ. ಜೊತೆಗೆ ನಿಮ್ಗೆ ಸಂಸ್ಕೃತಿ ಹೇಳೋವರೆಗೂ ಮಾತಾಡಕ್ ಅಂಬೇಡ್ಕರ್ ಜಯಂತಿ ಜಯಂತಿ ಅಲ್ಲ, ನೀವು ಯಾವ್ದೋ ಒಂದು ವಿಚಾರ ಅಂಬೇಡ್ಕರ್ ಜಯಂತಿ ಅಲ್ಲ, ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಇವತ್ತು ಯಾಕೆ ಮಾಡಿದ್ರೆ ಅಂಬೇಡ್ಕರ್ ಜಯಂತಿ? ನೀವು ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14ಕ್ಕೆ ಮಾಡಬೇಕು. ಇವತ್ತು ಅಡ್ವಾನ್ಸ್ ಆಗಿ ಮಾಡೋದಲ್ಲ. ನೀವು ಅಡ್ವಾನ್ಸ್ ಆಗಿ ಮಾಡೋದು ಒಂದು ಇವತ್ತು ಕೆಟ್ಟ ಸಂಪ್ರದಾಯ ಕೈ ಹಾಕಿದ್ರೆ ನೀವು. ಯಾಕೆ ನೀವು ಪ್ರಚಾರಕ್ಕೆ ಬೇಕಾಗಿತ್ತ? ನಿಮ್ಗೆ ಪ್ರಚಾರ ಮಾಡ್ಕೊಳ್ಳೋದಕ್ಕಾಗಿ ಕೆಲಸ ಮಾಡಿದ್ರ ನೀವು ಇವತ್ತು? ಇಲ್ಲ ಚೀನಾರಾಮು ಅಂತ ಮಾತಾಡ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಗಿರೀಶ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ಬೇಕಾಗಿತ್ತು. ಇವತ್ತು ಯಾಕೆ ಮಾಡ್ತಾರೆ? ಅಂಬೇಡ್ಕರ್ ಜಯಂತಿ ಎಲ್ಲ ಮಾಡಿದ್ದು ಅಂಬೇಡ್ಕರ್ ಜಯಂತಿ ಅಂತ ಹೇಳಿದ್ರು ನೀವು. ಈ ಕಮ್ಯುನಿಸ್ಟ್ ಪಕ್ಷದವ್ರು ಹಿಂಗೆ ಮಾಡಲ್ಲ, ಏನ್ ಮಾಡ್ತಾರ ಹೇಳಲ್ಲ. ಈ ಕಮ್ಯುನಿಸ್ಟ್ ಹುದ್ದೆ ಇದೆ, ಸಿದ್ಧಾಂತನೇ ಇದು. ಏನ್ ಹೇಳ್ತಾರ ಮಾಡಲ್ಲ, ಏನ್ ಮಾಡ್ತಾರ ಹೇಳಲ್ಲ. ಇಡೀ ದೇಶ ನೋಡ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳೇನು ಅಂತ ಗೊತ್ತಾ? ಹೌದು, ಗೊತ್ತು. ಅವ್ರು ಸಂವಿಧಾನದಲ್ಲಿ ಹೇಳಿದ್ದಾರೆ, ಸಂವಿಧಾನದಲ್ಲಿ ಹೇಳಿದ್ದಾರೆ ಗೋರಕ್ಷಣೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಬಂದಿಟ್ಕೊಂಡು ಕುತ್ಕೊಳ್ಳೋದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ನೀವು ಅಡ್ವಾನ್ಸ್ ಹೆಂಗ್ ಮಾಡ್ತೀರಾ? ಅಂಬೇಡ್ಕರ್ ಜಯಂತಿನ ನೀವು ರೀತಿ ಮಾಡಬಾರ್ದಾಯ್ತು. ಮಾತಾಡ್ತಕ್ಕಂಥದ್ದಾಗ್ಲಿ ಗಿರೀಶ್ ಕಾರ್ನಾಡ್ ಅವ್ರು ಮಾಡೋದು ಉದ್ದೇಶ ಅಂಬೇಡ್ಕರ್ ಜಯಂತಿ ಯಾಕೆ ಮಾಡ್ತೀರಾ ನೀವು? ನೀವ್ಯಾರು ಕೇಳಕತ್ತಾರೆ? ಅಂಬೇಡ್ಕರ್ ಜಯಂತಿ ಮಾಡೋದಕ್ಕೆ ಏಪ್ರಿಲ್ 14 ಮಾಡ್ಬೇಕ್ರಿ. ಇವತ್ತೆಲ್ಲ ಮಾಡೋದು 9ನೇ ತಾರೀಕು ಅಡ್ವಾನ್ಸ್ ಏಪ್ರಿಲ್ 14 ಅಂಬೇಡ್ಕರ್. ಇವರು ಡಿವೈಎಫ್ಐ SFI ಎಂತವ್ರು ಅಂದ್ರೆ ರಾಜಶೇಖರ್ಗೆ ಬಹುಶಃ ಇವ್ರಿಗೂ ಗೊತ್ತಿರುತ್ತೆ. ಮಾರ್ಚ್ 27ನೇ ತಾರೀಕು ಕೇರಳದಲ್ಲಿ ಶ್ರೀಕೃಷ್ಣ ಕಾಲೇಜಲ್ಲಿ ಇವರೊಂದು ಕಾರ್ಯಕ್ರಮ ಮಾಡ್ತಾರೆ. ಯಾವ ಕಾಲೇಜಲ್ಲಿ? ಶ್ರೀಕೃಷ್ಣ ಕಾಲೇಜಲ್ಲಿ. ಏನಂದ್ರೆ ಅಲ್ಲಿ ಎಲ್ರಿಗೂ ಗೋಮಾಂಸ ಭಕ್ಷಣೆ ಅಂತೆ. ಯಾರು ಗೋಪಾಲಕ ಆಗಿದ್ದ, ಯಾರು ಈ ಧರ್ಮದಲ್ಲಿ ಗೋವಿನ ಜೊತೆನೆ ನಡ್ಕೊಂಡು ಬಂದ ಶ್ರೀಕೃಷ್ಣ, ಅವನ ಹೆಸರು ಇಟ್ಕೊಂಡಿರೋ ಕಾಲೇಜಲ್ಲಿ ಇವ್ರು ಗೋ ಭಕ್ಷಣೆ ಮಾಡ್ಸೋದು. ಕನ್ನಡ ಅಲ್ಲಲ್ಲ, ಇವ್ರಿಗೆ
ಗೋಭಕ್ಷಣೆ ಮಾಡೋದು ಮಾಡಿಲ್ಲ ಅಂತ ಇದು ಹೇಳ್ತಾ ಇದ್ದಾರೆ. ಅಲ್ಲ, ಇಲ್ಲೇ ಇದೆ. ಮಾಡಿರ್ತಕ್ಕಂಥದ್ದು ಇಲ್ಲೇ ಇದೆ. ಇದು ಸರಿನಾ ಕೇಳಿ 27 ಮಾರ್ಚ್ ದಾಖಲೆ ಇದೆ ಇಲ್ಲಿ. ಅಂಗವಾಗಿ ಓಕೆ, ಆಯ್ತು ಆಯ್ತು. ರಾಜಶೇಖರ್ ನಿಮ್ಮ ಯಾವ ಈಗ 27 ಆಹಾರ ಮಾರ್ಚ್. ಸಂಸ್ಕೃತಿಯನ್ನು ಉಳಿಸುವಂತ ವಿಚಾರದಲ್ಲಿ ಮಾಡಿದ್ದ 100% ಅಲ್ಲ ಅಂಬೇಡ್ಕರ್ ಅವರ ಜಯಂತಿ ಅಂತ ಯಾಕೆ ಹೇಳ್ತೀರಾ ನೀವು? ಇವರು ಕಾಂಗ್ರೆಸ್ ಏಜೆಂಟ್ಗಳಾಗಿ ಮಾಡಿರೋ ಸರ್. ಅಂಬೇಡ್ಕರ್ ಜಯಂತಿ ವಿಷಯದಲ್ಲಿ ನಾವು ರಾಜ ಆಗೋದಿಲ್ಲ. ನೀವೆಲ್ಲೋ ಬಂದು ಅಂಬೇಡ್ಕರ್ ಯಾಕೆ ನೀವು disturb ಮಾಡ್ತೀರಾ ನೀವು? ನಾವು ಅದಕ್ಕೆ ನಾವು ಪ್ರತಿಭಟನೆ ಮಾಡಿದ್ವಿ, ನಾವು ಅರೆಸ್ಟ್ ಕಂಗ್ರಾಚುಲೇಷನ್, ಕೀಪ್ ಇಟ್ ಅಪ್. ಆದ್ರೆ ನೀವು ಕ್ಷಮೆ ಕೇಳಬೇಕು. ಇಲ್ಲ ನಾಳೆ ಕಾಂಗ್ರೆಸ್ ಏಜೆಂಟ್ಗಳಾಗಿ ಮಾಡಿದ್ದೀವಿ ಕಾರ್ಯಕ್ರಮ. ಇನ್ನು ಪೂರ್ತಿ ಕಾಂಗ್ರೆಸ್ ಏಜೆಂಟ್ಸ್ ಆಗಿ ಮಾಡಿದ್ದೀವಿ. ರಾಜಶೇಖರ್ ಬಂದ್ ನಿಮಿಷ ರಾಜಶೇಖರ್ ಹಿರಿಯವರು ಇದ್ದೀರಿ, ಸ್ವಲ್ಪ ಮಾತಾಡಕ್ ಬಿಡಿ. ರಾಜಶೇಖರ್ ಬಂದ್ ನಿಮಿಷ ಶ್ರೀನಿವಾಸನ್ ಮಾತು ಹೇಳಿದ್ರು ಕಾಂಗ್ರೆಸ್ನ ಏಜೆಂಟರಾಗಿ ಮಾಡಿದ ಕೆಲಸ ಹೇಳಿ. ಕಮಾನ್ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಜನತಾದಳ ಆಗ್ಲಿ ಯಾವ ಪಕ್ಷದ ಏಜೆಂಟ್ ಅಲ್ಲ. Fine. ಕಾಂಗ್ರೆಸ್ನವರಿಂದನೇ ಇಂಥ ದುಸ್ಥಿತಿಗೆ ರಾಜ್ಯಕ್ಕೆ ದೇಶಕ್ಕೆ ಬಂದಿರೋದು. ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥ ಈ ಬೇರೆ ಬೇರೆ ರೀತಿಯಿಂದನೇ ಈ ದುಸ್ಥಿತಿ ನಿರ್ಮಾಣ ಆಗಿರೋದು. ಬಾಲಂಗೋಚಿಗಳಲ್ಲ. ನಂಬರ್ 1 ನೋಡಿ, ಈ ದೇಶದ 38% ಜನ ದನದ ಮಾಂಸ ಸೇವನೆ ಮಾಡ್ತಾರೆ. ಅವರ ಹಕ್ಕುಗಳನ್ನ ಕೇಂದ್ರ ಸರ್ಕಾರ ಕಸಿದುಕೊಳ್ಳಕ್ ಹೋಗ್ತಾ ಇದೆ. ಅದ್ರ ವಿರುದ್ಧ ಡಿವೈಎಫ್ಐ ನ ಪ್ರತಿಭಟನೆ. ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಯಾವುದೇ ಒಂದು ಆಚರಣೆ ಮಾಡ್ಬೇಕಂದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಹಲವಾರು ಉಪ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅಂಬೇಡ್ಕರ್ ಜಯಂತಿಯ ಅಂಗವಾಗಿದೆ ಫಸ್ಟ್ ಅಲ್ಲ ಮಾಡಿದ್ದು, ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾರೆ. ಹೆಸರೇನು? ಯಾರು? ಗಿರೀಶ್ ಕಾರ್ನಾಡ್ ಅವ್ರ ಪೂರ್ತಿ ಹೆಸರು ಹೇಳಿ. ಗಿರೀಶ್ ಕಾರ್ನಾಡ್ ಡಾಕ್ಟರ್ ಮರಳಸಿದ್ದಪ್ಪ ನೀವೇನ್ ಮಾಡ್ತಾ ಇದೀರಿ ಅಂತ ನಮಗ್ ಚೆನ್ನಾಗ್ ಗೊತ್ತು. ಏನ್ ಗೊತ್ತಿದ್ದಾರೆ ಜನರು ನಿಮ್ಮಂತವ್ರಿಗೆ ಮನೆ ಕಳ್ಸ್ತಾರೆ. ಏನು ಸತ್ಯ ಅಂಬೇಡ್ಕರ್ ವಿಚಾರ ಪ್ಲೀಸ್ ಡಾಕ್ಟರ್ ಮರಳಸಿದ್ದಪ್ಪ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮರಳಸಿದ್ದಪ್ಪನವರೇ, ಯಾವ ವಿಚಾರಕ್ಕಾಗಿ ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ? ಆಹಾರ ಸಂಸ್ಕೃತಿಯನ್ನ ಗೌರವಿಸಬೇಕು, ಆಹಾರ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನುವಂಥದ್ದ, ಅಥವಾ ಬಿಜೆಪಿಯ ನಿಲುವೇನಿದೆಯಲ್ಲ ಅದನ್ನು ವಿರೋಧಿಸಬೇಕು ಅನ್ನುವಂಥದ್ದು ಯಾವ ಉದ್ದೇಶ? ಇಲ್ಲ, ಅವೆರಡಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಈಗ ಆಹಾರ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದಲೂ ಈ ದೇಶದಲ್ಲಿ ಒಂದು ನಡ್ಕೊಂಡು ಬಂದಿದೆ, ಇವತ್ತಿಂದಲ್ಲ. ಒಂದು ಏಕ ಸಂಸ್ಕೃತಿ ಅನ್ನೋದಿಲ್ಲ. ಇಲ್ಲಿ ಸಾವಿರಾರು ಸಂಸ್ಕೃತಿಗಳಿದ್ದಾವೆ, ಸಾವಿರಾರು ಬಗೆಯ ಆಹಾರ ಪದ್ಧತಿ ಇದೆ, ಉಡುಪು ಎಲ್ಲದರಲ್ಲೂ ಅನೇಕ ವೈವಿಧ್ಯತೆ ಇದೆ. ಆ ವೈವಿಧ್ಯತೆಯನ್ನ ಉಳಿಸ್ಕೊಂಡು ಬರಬೇಕು ಅನ್ನೋದು ನಮ್ಮ ನಂಬಿಕೆ. ಆ ವೈವಿಧ್ಯತೆಗೆ ಧಕ್ಕೆ ತರುವಂತಹ ಕಾನೂನನ್ನು ಮಾಡಿದರೆ ಅದು ಯಾವ ಸರ್ಕಾರ ಮಾಡಿದ್ರು ಆ ಕಾನೂನನ್ನು ವಿರೋಧಿಸಬೇಕು. ಅದು ಅಷ್ಟೇ. ಬಿಜೆಪಿ ಮಾಡಿದರೆ ಬಿಜೆಪಿಗೂ ವಿರೋಧ, ಇನ್ನೊಂದು ಪಕ್ಷ ಮಾಡಿದರೆ ಅದಕ್ಕೂ ವಿರೋಧ. ಓಕೆ, ಸೊ ಯಾವ ಸಂದೇಶ ರವಾನೆ ಆಯ್ತು ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಿಂದಾಗಿ? ಯಾವ ಸಂದೇಶ ರವಾನೆ ಆಯಿತು ಅಂದರೆ, ಈ ದೇಶದ ವೈವಿಧ್ಯತೆಯನ್ನು ಉಳಿಸ್ಕೊಂಡು ಹೋಗೋದ್ರ ಮೂಲಕವೇ ಈ ದೇಶದ ಒಂದು ಐಡೆಂಟಿಟಿಯನ್ನು ಕಾಪಾಡ್ಕೋಬೇಕು. ಈ ದೇಶ ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಪದ್ಧತಿಯ ಒಂದೇ ಒಂದು ಪದ್ಧತಿಗೆ ಜೋತ್ ಬಿದ್ದಿಲ್ಲ. ಅನೇಕ ಪದ್ಧತಿಗಳಿದಾವೆ, ಅನೇಕ ಧರ್ಮಗಳಿದಾವೆ, ಅನೇಕ ಆಹಾರ ಪದ್ಧತಿ ಇದೆ, ಅನೇಕ ಉಡುಪಿನ ಪದ್ಧತಿ ಇದೆ. ಅವೆಲ್ಲವನ್ನೂ ಉಳಿಸ್ಕೊಂಡು ನಾವು ಹೋಗಬೇಕು. ಅದನ್ನು ಬಿಟ್ಬಿಟ್ಟು ಯಾವುದೋ ಒಂದು ಏಕ ಪದ್ಧತಿಯನ್ನು ಜಾರಿಗೆ ತರ್ತೀವಿ ಅಂತ ಯಾರಾದರೂ ಹೊರಟ್ರೆ, ಕಾನೂನು ಪ್ರಕಾರ ಮಾಡೋದಕ್ಕೆ ಹೊರಟ್ರೆ ಅದನ್ನು ನಾವು ವಿರೋಧಿಸ್ತೀವಿ. ಅದು ಸರಿಯಲ್ಲ, ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾದದ್ದು ಅಂತ ನಾವು ಹೇಳ್ತೀವಿ. ಸರ್, ಇಲ್ಲಿ ಇಬ್ಬರು ದಲಿತ ನಾಯಕರಿದ್ದಾರೆ, ಶ್ರೀನಿವಾಸ್ ಅವರೊಬ್ಬರು, ಚೀನಾರಾಮ್ ಅವರೊಬ್ಬರು. ಅವ್ರು ಹೇಳೋ ಪ್ರಕಾರ ಏನು ಅಂತಂದ್ರೆ, ಅಂಬೇಡ್ಕರ್ ಅವರ ಹೆಸರನ್ನ, ಅವರ ಜಯಂತಿ ಯಾವಾಗಲೂ ಇದೆ ಏಪ್ರಿಲ್ 14ಕ್ಕೆ, ಅವರ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತಿನ ಕಾರ್ಯಕ್ರಮ ಆಗೋಯ್ತು ಅನ್ನುವಂಥ ಒಂದು ಆರೋಪ. ಇಲ್ಲ, ಈ ವಿಚಾರದಲ್ಲಿ ನಾನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಾವು ಇದಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ದು ಈ ಕಾರಣಕ್ಕೆ. ಏನು, ಈ ದೇಶದಲ್ಲಿ ಒಂದು ವೈವಿಧ್ಯತೆ ಇದೆ. ಆ ವೈವಿಧ್ಯತೆ ಆಹಾರದಲ್ಲಿ, ಉಡುಪಿನಲ್ಲಿ, ಜೀವನ ಪದ್ಧತಿಯಲ್ಲಿ ಅನೇಕ ರೀತಿಯಲ್ಲಿ ಇದೆ. ಆ ವೈವಿಧ್ಯತೆಯನ್ನು ಉಳಿಸ್ಕೊಂಡು ಹೋಗೋದ್ರ ಮೂಲಕವೇ
ಈ ದೇಶ ಉಳಿಬೇಕೇ ಹೊರತು ಈ ವೈವಿಧ್ಯತೆಯನ್ನೆಲ್ಲ ಹಾಳು ಮಾಡಿ ಏಕ ಪದ್ಧತಿಯನ್ನ ಜಾರಿಗೆ ತರೋದನ್ನ ನಾವು ಒಪ್ಪೋದಿಲ್ಲ. ಈಗ ಸದ್ಯಕ್ಕೆ ಆಹಾರ ಪದ್ಧತಿಗೆ ಧಕ್ಕೆ ಬಂದಿರೋದ್ರಿಂದ ಅದಕ್ಕಾಗಿ ನಾವು ರಾಮ ಅವ್ರು ನಿಮ್ಗೆ ಕೇಳ್ತಾರೆ. ನೀವು ಹಿರಿಯ ಸಾಹಿತಿಗಳು ಇಷ್ಟೆಲ್ಲ ವೈವಿಧ್ಯ ಬಗ್ಗೆ ಮಾತಾಡ್ತೀರಿ. ದಲಿತ ಸಮುದಾಯದಲ್ಲಿ ಅಸ್ಪೃಶ್ಯ ಸಮುದಾಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ದುರ್ಬಳಕೆ ಆಗ್ತಾ ಇದೆ. ಎಲ್ಲೂ ನೀವು ವಾಯ್ಸ್ ಮಾಡ್ತಾ ಇಲ್ಲ, ಎಲ್ಲೂ ವಾಯ್ಸ್ ಮಾಡ್ಲಿಲ್ಲ ನೀವು. ಮೀಸಲಾತಿ ತಕ್ಕಂತ ಬಲಿತ ದಲಿತರು ಅವಕಾಶ ತಗೊಂತಾ ಇದಾರೆ, ಅದ್ರ ಬಗ್ಗೆ ವಾಯ್ಸ್ ಮಾಡಿಲ್ಲ ನೀವು. ನಿಮಗೆ ಎಲ್ಲ ಒಂದು ಅವಕಾಶ ಬೇಕು, ಒಂದು ಪ್ರಚಾರಕ್ಕಾಗಿ ಈ ತರ ಮಾಡ್ತಾ ಇದೀರಾ ನೀವು. ಹೇಳಿ ಹೇಳಿ ಸರ್. ಸರ್ ನಾನು ಮಾತಾಡಕ ಹೇಳಿ ಪ್ಲೀಸ್ ಕಂಟಿನ್ಯೂ. ನೀವು ಯಾರಿಗೋ ಈಗ ತಪ್ಪು ವ್ಯಕ್ತಿಗೆ ನೀವು ಪ್ರಶ್ನೆ ಹಾಕ್ತಾ ಇದ್ದೀರಿ. ನಾನು 40-50 ವರ್ಷದಿಂದಲೂ ಇಂಥ ಅನ್ಯಾಯಗಳ ವಿರುದ್ಧವಾಗಿ ಪ್ರತಿಭಟಿಸಿಕೊಂಡು ಬಂದಿರೋನು. ಮೀಸಲಾತಿಯನ್ನ ಬೇರೆಯವರು ಕಬಳಿಸ್ತಾ ಇದ್ರೆ ಅದನ್ನ ನಾನು ವಿರೋಧಿಸಿರೋನು. ಅದರಿಂದ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಇಲ್ಲ, ನನಗೆ ಗೊತ್ತಿದೆ. ಅದು ಯಾವತ್ತೂ ನೀವು ಬೀದಿನಲ್ಲಿ ಬಂದು ಶ್ರೀನಿವಾಸಿ ನಾನು ಬೀದಿನಲ್ಲಿ ಬಂದಿದ್ದೀನಿ ಅಂತ ಹೇಳಿ ನಿಮಗೆ ಫೋಟೋ ತೋರ್ಸಕ್ಕಾಗುತ್ತಾ? ಎಸ್ ಸರ್. ಅಂದ್ರೆ ಮರುಳಸಿದ್ದಪ್ಪನವರೇ, ನಿಮ್ಮ ಹೋರಾಟ ಇನ್ನು ಮುಂದೂ ಕೂಡ ಇಂಥ ಯಾವ್ಯಾವ ಸಂಗತಿಗಳಾಗ್ಲಿ ಮುಂದುವರಿಯುತ್ತೆ? ಅಲ್ಲ, ಮರುಳಸಿದ್ದಪ್ಪರ ನಂದೊಂದು ಪ್ರಶ್ನೆ ಇದೆ. ಖಂಡಿತ ಈ ಹಿಂದೂ ಇದೆ, ಮುಂದೂ ಇದೆ. ಓಕೆ ಶ್ರೀನಿವಾಸ್. ಸರ್ ಮರುಳಸಿದ್ದಪ್ಪ ಅವರ ನಮಸ್ಕಾರ. ನನ್ನ ಹೆಸರು ಪಟಾಪಟ್ ಶ್ರೀನಿವಾಸ್ ಅಂತ ಹೇಳಿ, ನಾನೊಬ್ಬ ದಲಿತ ಮುಖಂಡ. ಇವತ್ತು ಮಹಾರಾಷ್ಟ್ರದಲ್ಲಿ ಗೋಹತ್ಯೆ ನಿಷೇಧ ಮಾಡೋದಕ್ಕೆ ಹೇಳಿ ಶ್ರೀನಿವಾಸ್ ಅವರೇ. ನನಗೆ ಸರ್ ನಮಸ್ಕಾರ ಸರ್. ಗೋಹತ್ಯೆ ಮಹಾರಾಷ್ಟ್ರದಲ್ಲಿ ನಿಷೇಧ ಮಾಡೋದಕ್ಕೆ ತಾವು ಬೀದಿಗಿಳಿದು ಗೋಭಕ್ಷಣನ ಪ್ರಮೋಟ್ ಮಾಡಿಬಿಟ್ರಿ. ಈ ಹಿಂದೆ ಅಸ್ಸಾಮು, ಹಿಮಾಚಲ್ ಪ್ರದೇಶ, ಆಂಧ್ರ ಪ್ರದೇಶ, ಹರಿಯಾಣ, ಗುಜರಾತ್, ಜಮ್ಮು ಅಂಡ್ ಕಾಶ್ಮೀರ್ ಇಂಥ ಕಡೆಲ್ಲ ಬ್ಯಾನ್ ಇದೆ. ಓಕೆ. ರಾವ್ ಬಹದ್ದೂರ್ ಶಾ ಕೂಡ ಬ್ಯಾನ್ ಮಾಡಿದ್ರು ಮುಘಲ್ ದೊರೆ. ನಾವೊಬ್ಬ ಬೆಂಗಾಲ್ ಮಾಡಿದ್ರು. ಪ್ರಶ್ನೆ ಯಾವತ್ತು ಇವತ್ತು ಇದನ್ನೆಲ್ಲ ವಿರೋಧಿಸಿ ತಾವು ಬೀದಿಗಿಳಿದಿದ್ದೀರಾ? ನಮ್ಮ ಜೊತೆಗೆ ಬಂದಿದ್ದಾರೆ. ಇಲ್ಲ, ಇದು ಈಗ ಯಾಕೆ ಅಂತ ಅನ್ನೋದನ್ನ ನೀವು ತಿಳ್ಕೋಬೇಕು. ರಾಜನಾಥ್ ಸಿಂಗ್ ಅವರು ನಿನ್ನೆ ದಿನ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ ಅಖಿಲ ಭಾರತ ಮಟ್ಟದಲ್ಲೇ ಇದನ್ನ ಬ್ಯಾನ್ ಮಾಡೋ ಯೋಚನೆ ಮಾಡ್ತಾ ಇದೀವಿ ಅಂತೇಳಿ. ಅದು ಮಾತ್ರ ಅಲ್ಲ, ನೀವು ಹೇಳೋದು ಕರೆಕ್ಟು. ಕಾಶ್ಮೀರ, ಅಸ್ಸಾಮು ಎಲ್ಲ ಕಡೆನೂ ಬ್ಯಾನ್ ಮಾಡಿದ್ರೆ ಅದು ತಪ್ಪು, ಅದನ್ನು ಪ್ರತಿಭಟಿಸಬೇಕು. ಇಲ್ಲ, ಅದನ್ನು ಸರ್ ತಾವು ಹಿರಿಯ ಸಾಹಿತಿಗಳು, ನಿಮ್ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಯಾವುದೇ ರೀತಿಯಾದ ಹಿಂಸೆಯನ್ನ ತಾವು ಬೆಂಬಲಿಸ್ತೀರಾ? ಅದು ಪ್ರಾಣಿ ಪಕ್ಷಿ ಅದು ಎಂತದೇ ಇರಲಿ, ಹಿಂಸೆಯನ್ನು ಬೆಂಬಲಿಸ್ತೀರಾ ಸರ್? ಕೇಳಿಸ್ತಾ ಇಲ್ಲ ಹೇಳಿ. ಯಾವುದೇ ರೀತಿಯ ಹಿಂಸೆ, ಪ್ರಾಣಿ ಪಕ್ಷಿಗಳು, ಜನ ಹಿಂಸೆ ಬೆಂಬಲಿಸ್ತೀರಾ? ಮಾಂಸ ತಿನ್ನೋದಕ್ಕೆ ಹಿಂಸೆ ಅಂತ ಹೇಳೋದು ತಪ್ಪದು ಸರ್. ಅವ್ರನ್ನ ಹಿಂಸೆ ಬೆಂಬಲಿಸ್ತೀರಾ? ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಬರೋದನ್ನ ನೀವು ಬೆಂಬಲಿಸ್ತೀರಾ? ಕೇಳಿ. ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಬರೋದನ್ನ ತಾವು ಗೋಭಕ್ಷಣ ಮಾಡ್ಲೇಬೇಕಂತ ಸುಮ್ಮನೆ ಕೂತ್ಕೊಳ್ಳ. ನನ್ಗೆ ಗೊತ್ತಿದೆ ನಿಮ್ಮನ್ನು ಮಾತಾಡ್ತಾ ಇದ್ದೀನಿ. ಅವ್ರ ಹತ್ರ ತಿನ್ಲೇಬೇಕಂತ ಸರ್. ಎಲ್ಲಿದೆ ಸರ್? ಒಂದ್ ಕಡೆ ಸಮಾಜದಲ್ಲಿ ಬಹುಸಂಖ್ಯಾತರ ಸಾಮರಸ್ಯ ಬೇಕು. ಬಹುಸಂಖ್ಯಾತ ಹಿಂದೂಗಳು ಜನ ತಿನ್ನಲ್ಲ, ಇವ್ರಿಗೆ ಬಾಡಿಗೆ ಮನೆ ಕೊಡೋದಂತ ದೂರ ಹೋಗ್ತಾರೆ. ರಾಜಶೇಖರ್ 27ನೇ ತಾರೀಕು ಮಾರ್ಚ್ ಶ್ರೀಕೃಷ್ಣ ಕಾಲೇಜಲ್ಲಿ ಜಗಳ ಆಡುವಂತ ವೇದಿಕೆ ಅಲ್ಲ ಇದು. ಜಗಳ ಆಡ್ತೀನಿ, ನಾನು ಡಾಕ್ಯುಮೆಂಟ್ ಕೊಡ್ತೀನಿ. ರಿಸೈನ್ ಮಾಡ್ತೀರಾ ನೀವು? ರಿಸೈನ್ ಮಾಡ್ತೀನಿ, ನಾನು ಡಾಕ್ಯುಮೆಂಟ್ ಕೊಡ್ತೀನಿ. ಶ್ರೀಕೃಷ್ಣ ಕಾಲೇಜಲ್ಲಿ ಶ್ರೀನಿವಾಸ್ ಅಗತ್ಯ ಇದ್ರೆ ಆಮೇಲೆ ಬೇಕಾದ್ರೆ ಒಂದು ಗಂಟೆ ಚರ್ಚೆ. ಸರ್ ಇದೆಲ್ಲ ವಿತರಣೆ ಮಾಡಿ ಹೇಳ್ತೀನಿ ನೋಡಿ ಸರ್. ಸರ್ ಈ ದೇಶದ ಶ್ರೀನಿವಾಸ್ ಆಮೇಲೆ ಮಾತಾಡೋಣ. ಬಡ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಆಹಾರದ ಕಾರ್ಯಕ್ರಮ ಇದು. ರಾಜ್ಯಾದ್ಯಂತ ಮುಂದುವರಿಸ್ತೀವಿ.
ಕಾರ್ಯಕ್ರಮ ನಡೀತದೆ. ಏಪ್ರಿಲ್ 14 ಕೂಡ ಬೀಫ್ ಈಟಿಂಗ್ ಪ್ರೋಗ್ರಾಮ್ ನಡೀತದೆ. ಬಾರ್ ಕಾಲೇಜ್ಕೊಂಡು ಬಂದು ನೋಡಿದ್ವಿ, ನೋಡೋಣ. ಬಾರ್ ಕಾಲೇಜ್ಕೊಂಡು ಬಂದು ಚಳವಳಿ ಮಾಡ್ತೀವಿ. ಬಾರ್ ಕಾಲೇಜ್ಕೊಂಡು ಬರ್ತೀವಿ ನಾವು. ಅವತ್ತು ನೀವು ಇಡೀ ದೇಶನೇ ಇವತ್ತು ನಿಷೇಧ ಮಾಡಿದೆ. ಅಂಬೇಡ್ಕರ್ ವಿರೋಧಿಗಳು ಮಾರಾಟ ನಿಷೇಧ ಮಾಡಿದೆ ಸರ್ಕಾರ, ನಿಷೇಧ ಮಾಡಿದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಭಿಕ್ಷು ಬಿಕ್ಕು ರಾಜಶೇಖರ್ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನೀವು ಹಿಂಗ್ ಲಘುವಾಗಿ ಮಾತಾಡಬಾರ್ದು. ನೀವು ನೀವು ಬಂದಿರೋದೇ ತಡವಾಗಿ, ದಯವಿಟ್ಟು ಹೆಂಗ್ ಗೊತ್ತಾ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡಿ. ಅಲ್ಲ, ಉಡಾಫೆ ಉತ್ತರಗಳು ಬೇಡ ಪ್ಲೀಸ್. ನೀವು ನಕ್ಕಂತ ಉತ್ತರ ಕೊಡಬೇಡಿ. ಕಾರ್ಯಕ್ರಮಕ್ಕೆ ಗೌರವ ಇರಲಿ, ಅದಕ್ಕೋಸ್ಕರ ನಿಮಗೆ ಹೆಚ್ಚಿನ ಅವಕಾಶ ಕೊಡ್ತಾ ಇದ್ದೀನಿ ನಾನು. ಎಸ್ ಎಸ್ ಪ್ಲೀಸ್, ವಾಟ್ ಇಸ್ ದ ಲಾಸ್ಟ್ ವರ್ಡ್? ಬಂದೆ ಸರ್, ದಯಮಾಡಿ ಈ ದೇಶದ ಜನರ ಆಹಾರದ ಒಂದು ಪ್ರಶ್ನೆ ಕೇಳಿದ್ದು ನಮ್ಮ ಆಹಾರ ಪದ್ಧತಿ ಸರಿ ಇದೆ. ಈ ದೇಶದ ಬಗ್ಗೆ ಇಡೀ ದೇಶ ನೀವು ಗುದ್ಕಾಕ್ ಹಾಕೊಂಡಿದ್ದೀರಾ. ಒಂದು ನಿಮಿಷ ಸರ್, ಲಾಸ್ಟ್ ಪ್ರಶ್ನೆ ನಿಮ್ಮವರಿಗೆ. ಅಲ್ಲ, ನೀವು ಗೋಮಾಂಸದ ಬಗ್ಗೆ ವೈವಿಧ್ಯ ಕೇಳ್ತಾ ಇದ್ರಿ, ನಾವು ಒಪ್ಕೋತೀವಿ. ಆದ್ರೆ ಅಂಬೇಡ್ಕರ್ ಜಯಂತಿನ ಯಾಕೆ ಇವತ್ತು ಬಳಸಿದ್ರಿ? ಯಾಕೆ ಅಂಬೇಡ್ಕರ್ ಜಯಂತಿ ಇವತ್ತು ಯಾರು ಮಾಡಂತ ಹೇಳಿದ್ರು ನಿಮ್ಗೆ? ಅಂಬೇಡ್ಕರ್ ಜಯಂತಿ ಮಾಡ್ಬೇಕಾದ ದಿನ ಯಾವತ್ತು? ಅವತ್ತು ಪ್ರಾರಂಭ ಆಗ್ಬೇಕು. ಅಂಬೇಡ್ಕರ್ ಏಪ್ರಿಲ್ 14 ನಾವು ಆದರ್ಶ ಉತ್ತರ ಕೊಡ್ತಾರೆ ಸರ್, ಉತ್ತರ ಕೊಡಿ ಪ್ಲೀಸ್. ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಕಾರ್ಯಕ್ರಮ ನೋಡಿ ಹೇಳಿ ಸ್ವಾಮಿ. 124 ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಕಾರ್ಯಕ್ರಮ, ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಕಾರ್ಯಕ್ರಮ ನಡೆಸಿದಿವೆ ವಿನಃ ಅಂಬೇಡ್ಕರ್ ಜಯಂತಿ ಡಾಕ್ಟರ್ ಅಂಬೇಡ್ಕರ್ ಅವರ 124ನೇ ಜನ್ಮ ಜಯಂತಿ ಅಂಗವಾಗಿ. ಹೌದು, 124 ಜನ್ಮ ಇವತ್ತು ಯಾಕೆ ಮಾಡ್ತಾರೆ ನೀವು? ಎಲ್ಲಿ ಬಂತು? ಅಂಬೇಡ್ಕರ್ ಅವರ ಹೆಸರನ್ನ ಬಳಸ್ಕೊಂಡಿದ್ ಯಾಕೆ ಸರ್? ಯಾವ ಅಂಬೇಡ್ಕರ್ ಈ ದೇಶದ ಶೋಷಿತ ಜನರ ಪರವಾಗಿ ಮಾತಾಡಿದ್ರು, ಧ್ವನಿಯಾಗಿ ಮಾತಾಡಿದ್ರು, ಅವರ ಪರವಾದಂತ ಕಾರ್ಯಕ್ರಮ ಇದು. ಹಾಗಾಗಿ ಅಂಬೇಡ್ಕರ್ ಅವರ ಆಶಯವನ್ನ ಎತ್ತಿ ಹಿಡಿಯೋದು ಮೂರ್ತಿ ಪೂಜೆ ಮಾಡೋದಲ್ಲ, ರಾಮನ್ ಮಾಡೋದಲ್ಲ, ವೆಂಕಸ್ವಾಮಿ ಮಾಡೋದಲ್ಲ, ತಿರುಪತಿ ತಿಮ್ಮಪ್ಪನ್ ಮಾಡೋದಲ್ಲ. ಅಂಬೇಡ್ಕರ್ ವಿಚಾರಧಾರೆ. ಯಾಕೆ ಅಂಬೇಡ್ಕರ್ ಯಾಕೆ ಹೋದ್ರು ಅಂದ್ರೆ ಭಕ್ಷ್ಯನು ಕೂಡ ಒಂದು ಕಾರಣ. ನಿಮಗೆ ಉದಾಹರಣೆ ನೀವು ಕಾರ್ಯಕ್ರಮಗಳು ಮಾಡ್ಕೊಳ್ಳಿ, ನೀವು ಕಾರ್ಯಕ್ರಮಗಳು ವಿರೋಧಿಸ್ಕೊಳ್ಳಿ, ಆದ್ರೆ ವ್ಯಕ್ತಿತ್ವಗಳಿಗೆ ಮಣ್ಣೆರಚಂದ ಕೆಲಸ ಮಾಡ್ಬಿಡಿ. ಇದೊಂದು ಕಾರಣದಿಂದಲೇ ಅವರು ಧರ್ಮ ಬಿಟ್ಟೋದ್ರು ಅಂತ ಆತರ ಅಪಪ್ರಚಾರ ಮಾಡಬೇಡಿ. ಅಂಬೇಡ್ಕರ್ ಕೇವಲ ನಿಮ್ ಜನಾಂಗಕ್ಕೆ ಮಾತ್ರ ಸೇರುವಂತರಲ್ಲ, ದೇಶದ ಆಸ್ತಿ, ಅದೊಂದು ಬೌದ್ಧಿಕ ಆಸ್ತಿ. ಯು ಪ್ಲೀಸ್ ರೆಸ್ಪೆಕ್ಟ್ ದಟ್. ಅಷ್ಟು ಮಾತ್ರ ನೋಡಿ, ನೀವ್ ಹೇಳೋದನ್ನ ನಾವು ಖಂಡಿತವಾಗ್ಲೂ ಒಪ್ಕೋತೀವಿ. ಆಹಾರದ ಹಕ್ಕನ್ನ, ವೈವಿಧ್ಯಮಯ ಸಂರಕ್ಷಣೆ ಭಾವನಾತ್ಮಕವಾಗಿ ಮಾತಾಡೋರು, ಭಾವನೆಯನ್ನು ಇಟ್ಕೊಂಡು ಮಾತಾಡೋರು. ಒಂದು ಪ್ರಶ್ನೆ, ಇದನ್ನ ನೀವು ಕಾನೂನು ಹಾಕ್ತಾರ್ರಿ. ಯಾರ್ಯಾರು ಹಸುಗಳನ್ನು ಸಾಕ್ತಾ ಇದ್ದೀರೋ ವಯಸ್ಸಾದ ಮೇಲೆ ಕಸಾಯಿ ಅಂಗಡಿಗೆ ಮಾರೋದೇನಾದ್ರು ಕಾಣಿಸಿದ್ರೆ, ಕಸಾಯಿನ ಅವನಿಗೆ ಮಾರಿದ್ರೆ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ. ಕರೆಕ್ಟ್ ಪಾಯಿಂಟ್. ಹೌದು ಸರ್, ಅವ್ರವ್ರು ಸಾಕೋಬೇಕು. ಫೈನ್ ಥ್ಯಾಂಕ್ ಯು ಸರ್. ನನ್ನ ವಿಚಾರದಲ್ಲಿ ಸಂಕ್ಷಿಪ್ತವಾಗಿ ಪ್ಲೀಸ್. ಯಾರ್ಯಾರ ಆಹಾರ ಪದ್ಧತಿ ಯಾವ ರೀತಿ ಇದೆಯೋ ಅದು ಗೌರವಿಸಬೇಕು. ಎರಡನೇದಾಗಿ, ಹಾಗೇನಾದ್ರೂ ಗೋ ನಿಷೇಧ ಮಾಡಬೇಕಾದ್ರೆ ಗೋ ಮಾರೋರ್ ಮೇಲೆ ನಿಷೇಧ ಹೊರಿಸಬೇಕೆ ಹೊರತು ಆ ರೈತರ ಗೋ ಮಾರುವಾಗ ಅವ್ರಿಗೆ ಏನ್ ಬೇಕೋ ಸಹಾಯ ಮಾಡಬೇಕು, ಆ ಗೋಗಳು ಸಾಕೊಬೇಕು. ಸಾವಿರಾರು ಗೋಗಳು ನಿರುಪಯುಕ್ತ ಆಗ್ತವೆ, ಸಾವಿರಾರು ಧನಗಳು ನಿರುಪಯುಕ್ತ ಆಗ್ತವೆ, ಗೋಶಾಲೆಗಳು ಸಾಕಾಗುದಿಲ್ಲ, ಅವ್ರಿಗೆ ಸಾಕೋ ವ್ಯವಸ್ಥೆ. ಸರ್, ಏನ್ ಪದ್ಧತಿ ಇವತ್ತು ನಮ್ಮ ಮುಂದೆ ಬಂದಿದೆ ಅದು ಮುಂದುವರಿಬೇಕು. ಅಂದ್ರೆ ಉದಾಹರಣೆಗೆ ವೈವಿಧ್ಯಮಯ ಆಹಾರ ಸಂಸ್ಕೃತಿ ಇದೆ, ಅದು ಮುಂದುವರಿಬೇಕು. ಸರ್, ನಾನೊಬ್ಬ ದಲಿತನಾಗಿ ನಾನು ದನ ತಿಂತೀನಿ ಅಂದ್ರೆ ನಂಗೆ ಬೆಂಗಳೂರಲ್ಲಿ ಯಾರು ಬಾಡಿಗೆ ಮನೆ ಕೊಡಲ್ಲ ಸರ್. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಒಂದ್ ನಿಮಿಷ ಕೇಳಿ. ಸಮಾಜದಲ್ಲಿ ಎರಡನೇದು, ಸಮಾಜದಲ್ಲಿ ಸಾಮರಸ್ಯ ಬರಬೇಕು. ಅಲ್ಲಿರೋ ಹೋರಾಟಗಾರ ಅನೇಕ ಜನ ಅದಕ್ಕಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಸಾಮರಸ್ಯ ಮಾಡ್ಕೊಳಕ್ಕೆ. ಇವತ್ತು ಆ ಕಾರ್ಯಕ್ರಮದಲ್ಲಿ ಇದ್ದರು. ಇವತ್ತು ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಒಟ್ಟಿಗೆ ಹೋಗ್ಬೇಕು ಅಂದ್ರೆ
ಕೆಲವು ಬದಲಾವಣೆಗಳನ್ನ ಹೊಂದಾಣಿಕೆಗಳನ್ನ ಮಾಡ್ಕೋಬೇಕಾಗುತ್ತೆ. ಓಕೆ, ಮಾಡ್ಕೊಂಡ್ರೆ ಮಾತ್ರನೇ ಈ ದೇಶದ ಸಾಮರಸ್ಯ ಬರಕ್ ಸಾಧ್ಯ, ಇಲ್ಲ ಅಂದ್ರೆ ಬರೋಕ್ ಸಾಧ್ಯನೇ ಇಲ್ಲ. ಸೊ ಅದು ಈ ಮುಖಾಂತರ ಹಂಗಾಗಿ ಈ ಗೋಹತ್ಯೆ ನಿಷೇಧ ಆಗ್ಲೇಬೇಕು, ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ನಿಷೇಧ ಆಗ್ಲೇಬೇಕು. ಓಕೆ, ಅದ್ ಪರವಾಗಿ ನಾವು ನಂದು ಇವತ್ತಿನ ಒಂದೇ ಒಂದು ನೋವಾಗಿರ್ತಕ್ಕಂಥದ್ದು, ಇಡೀ ಜನತೆ ಪರವಾಗಿ ನೋವು ಮಾಡಿ ತಿಂತಿರೋದು, ಅಂಬೇಡ್ಕರ್ ಜಯಂತಿ ಹೆಸರಿನಲ್ಲಿ ಗೋಮಾಂಸದ ಲಘು ಉಪಹಾರ ಅಂತಕ್ಕಂಥ ಬಳಸಿರ್ತಕ್ಕಂಥದ್ದು, ಅದು ವಿರೋಧ ಮಾಡ್ತೇನೆ. ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ದೇಶದಿಂದ ಏನು ಹೊರ ದೇಶಕ್ಕೆ ಹೋಗ್ತಾ ಇದ್ದಾರೆ. ಆಹಾರ ಸಂಸ್ಕೃತಿಯ ಬಗ್ಗೆ ವಿರೋಧ ಇಲ್ಲ ನಿಮ್ದು, ಆಹಾರ ಸಂಸ್ಕೃತಿ ಬಗ್ಗೆ ವಿರೋಧ ಇಲ್ಲ. ಇದು ಬಳಸ್ಕೊಂಡು ತಪ್ಪು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಬಿಗ್ ಡಿಬೇಟ್. ನಾಳೆ ಮತ್ತೊಂದು ವಿಚಾರ ಇದೇ ಸಮಯಕ್ಕೆ ಹಾಜರಾಗ್ತೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.